73ನೇ ಟಿಪ್ಪಣಿ 72ನೇದು ಚಕ್ರದ ನ್ಯಾಶ ಅಂದ್ರೆ ಏನು, ಬಾದ ಅಂದ್ರೆ ಏನು, ಲಯ ಅಂದ್ರೆ ಏನು, ಅಲ್ಲಿವರೆಗೆ ಅಧಿದಾನ ವೃತ್ತಿ ಅದು ಮುಗಿತಲ್ಲ. ಆದ್ರೆ ಇದು ಮುಗಿದೈತೆ ಅದು 72. ಹಾ, 72. ಐತ್ರಿ ಬರ, 73 ಬಾಧಿತಾನುವೃತ್ತಿ ಎಂದು ಕರೆಯುತ್ತಾರೆ. ಹಾಂ ಆ ಬಾಧಿತಾನುವೃತ್ತಿ ಮ್ಯಾಗ ಒಂದು ಟಿಪ್ಪಣಿ. ಕುಮಾರನ ಚಕ್ರದಂಡ ಐತ್ರಿಪ್ಪ. माँ से परिणाम को प्राप्त भय अज्ञान का चेतन से विलेसो ವಿಧೇಯ ಮುಕ್ತಿ ಅಂದರೆ ಈಗ ಹಿಂದೆ ಬಂದಿರ್ತದೆ ಇದು ಅದೊಂದು ಐತ್ರಿ. ಅದೇ 77 ಹಾಂ ಬಾಧಿತಾನುವೃತ್ತಿ ಯಾವುದು ಪ್ರಪಂಚಗಳು ಪ್ರತೀತಿ ಅಕ್ಕವ ಅಂತ ಹೇಳುದು ಅದ ಈಗ 73ನೇ ಟಿಪ್ಪಣಿ ಅಲ್ಲ. ವಿಚಾರ ಚಂದ್ರೋದಯದಲ್ಲಿ 14ನೇ ಕಲಾ, ಅದರಲ್ಲಿ 173ನೇ ಟಿಪ್ಪಣಿ ಅಂದ್ರೆ ಬಾಧಿತಾನುವೃತ್ತಿ ಕೈಯೇ ಹೇ ಅದ್ರ ಮೇಲೆ ಬಂದಿತ್ತು. ಬಾಧಿತಾನುವೃತ್ತಿ ಅಂದರೆ ಏನು ಅದಕ್ಕೆ 173ನೇ ಟಿಪ್ಪಣಿ. जैसे कुलाल का चक्र दंड से फेरने का प्रयत्न छोड़े हुए पीछे भी वेग के बलते फिरता है, तैसे बाद हुए पीछे भी प्रारब्ध कर्म से देहादि प्रपंच की जो प्रतीति होवे सो बाधितानुवृत्ति कहिए. ಏನು ಹೇಳ್ತಾರೆ ಅಂದ್ರೆ ಬಾಧಿತಾನುವೃತ್ತಿ ಅಂತಂದ್ರೆ ಅಲ್ಲಿ ಬಾಧಿತಾನುವೃತ್ತಿ ಅಂದರೆ ಏನು ಅಂತ ಕೇಳಿದ್ರೆ ಉದಾಹರಣೆ ಕೊಡ್ತಾರೆ. जैसे कुलाल का चक्र दंड से फेरने का प्रयत्न छोड़े हुए भी पीछे वेग के बल से फिरता है ಅಂದ್ರೇನು, ಅದು ಕುಂಬಾರ ಗಡಿಗೆ ಮಾಡೋ ಚಕ್ರದಂಡದ ಉದಾಹರಣೆ ಕೊಟ್ಟಾರೆ. ಅಂದ್ರೆ ಈ ಗಾಡಿ ಗಾಲಿ ಇರ್ತೈತಿಲ್ಲ, ಎತ್ತಿನ ಗಾಡಿ ಗಾಲಿ, ಹಂಗೆ ಒಂದು ಚಕ್ರ ಇರ್ತೈತೆ, ಅದು ಗಾಲಿನ ಅದ. ಅದರನ್ನ ಅದು ಗೊತ್ತಾಗ್ತಿಲ್ಲ ನಿಮ್ಗೆ? ಅದು ಬಡಿಗೆ ಇರ್ತೈತೆ, ಒಂದು ದಂಡ ಅಂದರೆ ಬಡಿಗೆ. ಆ ಚಕ್ರದ ಹಲ್ಲು ಇರ್ತಾವಲ್ಲ ಹಿಂಗೆ, ಅದ್ರಾಗ ಹಾಕಿ ಹಿಂಗೆ ಮಾಡಿ ಹಿಂಗೆ ತಿರುಗಿಬಿಡ್ತಾನೆ. ನಾವು ತಿರುದ ಕೂಡಲೇ ಅದು ಚಕ್ರ ಗರರ್ ತಿರುಗ್ತೈತೆ. ಹಂಗೆ ಅವ ಒಮ್ಮೆ ತಿರುಗಿ ಬಿಡ್ತಾನವ, ಬಿಟ್ರೂ ಅದು ತಿರುಗ್ತಿರ್ತೈತೆ ಹಂಗೆ, ಹೌದಿಲ್ಲ? ಅಂದ್ರೆ ವೇಗದ ಬಲದಿಂದ ಅದು ಬಿಡ. ಈಗ ಪಂಕ ಐತಿ ಇಲ್ಲಿ, ಈಗ ಬಟನ್ ಬಡ್ದ ಪಂಕ ಚಾಲು ಆಯ್ತು, ಹೌದಿಲ್ಲ? ಚಾಲು ಆಯ್ತು. ಚಾಲು ಆದ ಕೂಡಲೇನ ಈಗೇನು ಬ್ಯಾಡಪ್ಪ ಪಂಕ ಬ್ಯಾಡ, ಬಂದ್ ಮಾಡ ಅಂದ್ರು. ಬಂದ್ ಮಾಡಿದೆ. ಬಟನ್ ಬಂದ್ ಮಾಡಿದ್ರೂ ಅದು ಹಂಗೆ ಒಂದು 7-8 ಸುತ್ತರ ತಿರುಗ್ತೈತಿ, ಹೌದಿಲ್ಲ? ಯಾಕಂದ್ರೆ ಅದು ಎಲ್ಲಿ ಕುಂಬಾರ ತೆಗ್ರಿ ನೋಡಿರೇ ಇಲ್ಲ ಗೊತ್ತಿಲ್ಲ. ಉಭಯ ಪಕ್ಷ ಸಮ್ಮತೋ ದುಷ್ಟಾಂತ ಎದಕ್ಕೆ ಅನ್ಬೇಕು ಅಂದ್ರೆ, ಉಭಯ ಪಕ್ಷ ಸಮ್ಮತೋ ದುಷ್ಟಾಂತ ಅಂದ್ರೆ ಹೇಳೋವಗೂ ಕೇಳೋವಗೂ ಬರೋಬ್ರಿಗೆ ಗೊತ್ತಿರ್ಬೇಕಾದ್ರೆ. ಯಾರಿಗೆ ಗೊತ್ತದ ಹೆಂಗೆ ಇರ್ತೈತಿ, ಹೆಂಗೆ ತಿರುಗ್ತೈತಿ, ಯಾರಿಗೆ ಗೊತ್ತದ? ಇದು ಈಗ ಒಬ್ಬನ ಸಿನಿಮಾನ ನೋಡಿಲ್ಲ ಅಂತಂದ್ರೆ ಮುಂದೆ ನೋಡವನೇ. ಅದಕ್ಕೆ ಇದು ಪಂಕಾರ ನೋಡಿ ಇಲ್ಲ ನೀ. ಅದಕ್ಕೆ ಉಭಯ ಪಕ್ಷ ಸಮ್ಮತ ಅಂದ್ರೆ ಅದು ಒಬ್ಬರು ನೋಡಿರ್ತಾರೆ, ಒಬ್ಬರು ನೋಡಿರಿ, ಎಲ್ಲರೂ ನೋಡಿರ ತರ್ಕು ಗಡಿಗೆ ಮಾಡೋದು. ಅದನ್ನು ಹಿಂಗೇನು ಹೇಳಕ್ಕೆ ಬರೋಂಗಿಲ್ಲ. ಈಗ ಬಾಂಬೆದಾಗ ಅದಾರ ಅಂದ್ರೆ ಆ ಗಡಿಗೆ ಎಲ್ಲಿ ಮಾಡ್ತಾರೋ ಎಲ್ಲಿ ನೋಡ್ತಾರೋ ಯಾರು ಅದೇ ಎಲ್ಲಿ ಗೊತ್ತೇ ಇಲ್ಲ. ಹಂಗೆ ಪಂಕ ಗೊತ್ತು, ಎಲ್ಲರಿಗೂ ಗೊತ್ತದ. ಅದಕ್ಕೆ ಉಭಯ ಇಬ್ಬರಿಗೆ ಗೊತ್ತು ಪಕ್ಕ. ಹೌದು, ಬರೋಬರಿ. ದೃಷ್ಟಾಂತ ಅಂದ್ರೆ ಹಿಂಗಿರಬೇಕು ಅಂತ ಹೇಳೋದು. ಉಭಯ ಪಕ್ಷ ಅಂದ್ರೆ ಹೇಳವು ಕೇಳವು ಬರೋಬರಿ. ಹೌದೌದು, ಅದು ಗೊತ್ತೈತೆ ನನಗೆ. ಹಂಗೆ ಪಂಕ ಬಂದ್ ಮಾಡಿದ್ರು ಕೂಡ ಕರೆಂಟ್ ಬಂದಾಗೈತೆ, ಆದರೂ ಆ ಮೊದಲಿನ ವೇಗದ ಬಲದಿಂದ ತಿರುಗ್ತೈತೆ. ಅದು
ಇದು ಎಲ್ಲರಿಗೂ ಗೊತ್ತೈತಿ, ಯಾಕಂದ್ರೆ ಈ ಇವತ್ತು ನಾಳೆ ಎಲ್ಲ ಪಂಕ ಗೊತ್ತದವು. ಆ ರೀತಿ ಅಲ್ಲಿ ತಿರುಗ್ತದ ಪಂಕ. तैसे बाद हुए पीछे भी प्रारब्ध कर्म से देहादि प्रपंच की जो प्रतीति होवे सो बाधितानुवृत्ति कहे. ತಿಳಿತಾನೆ ಇದೆ? ಹಾಂ, ಏನೋ ಗೊತ್ತಿಲ್ಲ, ಹೌದಿಲ್ಲ? ನನಗೆ ಗೊತ್ತಾಗ ಬಾಧಿತ ಶರೀರದ ಸ್ಥಿತಿಗೇನ ಬಾಧಿತಾನುವೃತ್ತಿ ಅಂತಾರಲ್ರಪ್ಪ. ಬಾಧಿತ ಶರೀರದ ಸ್ಥಿತಿ ಅಂದ್ರೆ ಅದು ಶಾಸ್ತ್ರೀಯ ಶಬ್ದ ಇದ್ದಿತ್ತು. ಅಂದ್ರೆ ಏನು, ಈಗ ಹಂಗೆ ಅಂದ್ರೆ ಏನು, ಈಗ ಒಬ್ಬ ಈಗೆಲ್ಲ ಶಾಸ್ತ್ರ ಪುರಾಣ ಕೇಳಿ ಭಾಳಷ್ಟು ಅದ್ರ ಬಗ್ಗೆ ಪ್ರಯತ್ನ ಮಾಡಿ ಇದು ಮಾಡಿ ಅವಂಗೆ ಜ್ಞಾನ ಆಯ್ತು. ಅವಾಗ ಜ್ಞಾನ ಆಯಿತು ಅಂದ್ರೆ, ಜ್ಞಾನ ಆಯಿತು ಅಂದ ಕೂಡಲೇ ಆ ಜ್ಞಾನ ಏನು ಮಾಡ್ತೈತಿ ಅಂದ್ರೆ ಅದು ಬಾಧ್ ಮಾಡ್ತೈತಿ. ಅಂದ್ರೇನು? ಬಾಧ್ ಮಾಡ್ತೈತಿ ಅಂದ್ರೆ, ಬಾಧ್ ಅಂದ್ರೇನು, ಮಿಥ್ಯತ್ವ ನಿಶ್ಚಯ ಮಾಡ್ತೈತಿ. ಮಿಥ್ಯತ್ವ ನಿಶ್ಚಯ ಅಂದ್ರೆ ಏನು, ಈಗ ಇದು ಎಲ್ಲ ಇಲ್ಲಿ ಏನೈತಿ ತೋರ್ತೈತಿ ನಮಗೆ, ಎಲ್ಲ ಸತ್ಯ ಅಂತ ತಿಳ್ಕೊಂಡಿರ್ತಾನಿವ. ಅದ್ರ ಸಲುವಾಗಿನ ಈಗ ಒಂದು ಮಳ ಜಾಗ ಅದು ಅವಸರದ ಈ ಕಡೆ ಅಂದ್ರೆ ಸುಮಿರ್ತಾನ, ಅದ್ರ ಸಲುವಾಗಿ ಹೋಗಲಿ ನನ್ನ ಜೀವ ಆದ್ರೆ ಬಿಡೋದಿಲ್ಲ. ಯಾಕಂದ್ರೆ ಇದು ಎಲ್ಲದರಲ್ಲಿ ಸಾಂಸಾರಿಕ ಪದಾರ್ಥಗಳಲ್ಲಿ ಸತ್ಯತ್ವ ಬುದ್ಧಿ ಐತಿ. ಹಾಂ, ಇದೇ ಸತ್ಯ, ಇದೇ ಸುಖ, ಇದರಿಂದ ನನಗೆ ಸುಖ ಐತಿ ಅಂತ ಅದನ್ನೇ ಸಂಗ್ರಹ ಮಾಡ್ತಾನೆ, ಹೊಳೆ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾನಿವ. ಆದ್ರೆ ಜ್ಞಾನ ಆದ ಕೂಡಲೇನ ಸುಳ್ಳು ಐತನ ಬಾಧಿಸ್ತದು. ಈ ದೇಹ ಮೊದಲು ಮಾಡಿಕೊಂಡು ಹೊರಗಿನ ಪ್ರಪಂಚವೆಲ್ಲ ಸುಳ್ಳಾಗಿ ಬಿಡ್ತದೆ. ಇದು ಸತ್ಯ ಅಲ್ಲ. ಬ್ರಹ್ಮ ಒಂದ ಸತ್ಯ ಐತಿ. ಬ್ರಹ್ಮದ ವ್ಯತಿರಿಕ್ತ ಏನೈತಲ್ಲ, ಎಲ್ಲ ಈ ದೇಹ ಆಗಲಿ, ಇವು ಜಗತ್ತಾಗಲಿ, ಯಾವುದೇ ವಸ್ತುಗಳಾಗಲಿ ಎಲ್ಲ ಸುಳ್ಳು ಅನ್ನೋದು ಮಿಥ್ಯತ್ವ ನಿಶ್ಚಯ ರೂಪ ಬಾಧಾಕತೆ ಹಿಂಗದ. ಅದಕ್ಕೆ ಅದ್ರ ಇನ್ನೊಂದು ಹಿಂದೆ ಹೇಳ್ಕೊಂಡು ಬಂದೇವೆ. ಬಾಧ ಏನು ಅಪೇಕ್ಷೆ ಮಾಡ್ತೈತಿ, ಏನು ಮಾಡ್ತೈತಿ ಅದಕ್ಕೆ ಗೊತ್ತಾನ. ಹಾಂ, ಬಾಧ ಏನು ಅಪೇಕ್ಷೆ ಮಾಡ್ತೈತಿ ಅಂದ್ರೆ ತ್ರಿಕಾಲ ಅಭಾವ ನಿಶ್ಚಯ ಮಾಡ್ತೈತಿ. ಹಾಂ, ನಾಶ ಪ್ರತಿಯೋಗಿನ ಅಪೇಕ್ಷೆ ಮಾಡ್ತೈತಿ. ಬಾಧ ಮೂರು ಕಾಲದಲ್ಲಿ ಅಭಾವ ನಿಶ್ಚಯ ಮಾಡ್ತೈತಿ. ಹಾಂ, ಅಂದ್ರೆ ಮೂರು ಕಾಲದಲ್ಲಿ ಇಲ್ಲ ಅಂದ್ರೆ ಇದು ಮೊದಲು ಅದೇ ಅಂದ್ರೆ ಭೂತ ಕಾಲದಲ್ಲಿ ಮೊದಲು ಅಂದ್ರೇನು, ಯಾವಾಗ ನಾ ಇದನ್ನು ತಿಳಿಯೋದಕ್ಕಿಂತ ಮೊದಲು ಹಿಂಗಂದ್ರೆ ಚಲೋಣ. ಇದನ್ನು ತಿಳಿಯೋದಕ್ಕಿಂತ ಮೊದಲು ಅಂದ್ರೆ ನಿಮ್ಗೆ ಉದಾಹರಣೆ ಮೇಲೆ ಹಗ್ಗದಲ್ಲಿ ಸರ್ಪ ತೋರೈತೆ, ಸರ್ಪ ಅಂತೇನು ತೋರೈತಲ್ಲ, ಅದು ಆ ಸರ್ಪ ನನಗೆ ತೋರೋದಕ್ಕಿಂತ ಮೊದಲು ಇತ್ತೇನದ, ಮೊದಲು ಇಲ್ಲ. ಸರ್ಪ ತೋರುವಾಗ ಐತೇನ, ಇಲ್ಲ. ಹಗ್ಗದ ಜ್ಞಾನ ಆದಮೇಲೆ ಅದು ಸುಳ್ಳು ಅಂತೇಳಿಕೆ ಅಂದ ಮೇಲೆ ಆನಂತರದಲ್ಲಿನೂ ಐತೇನ. ಹಿಂಗೆ ಮೂರೂ ಕಾಲದಲ್ಲಿ
ಮೊದಲು ಇಲ್ಲ, ವರ್ತಮಾನದಲ್ಲಿ ನನಗೆ ಕಾಣುವಾಗೂ ಅದು ಇಲ್ಲ, ಹಾಗ ಜ್ಞಾನ ಆಗಿ ಇದು ಆದ ಮೇಲೇನೂ ಇಲ್ಲ. ಹಿಂಗೆ ಈ ಜಗತ್ತು, ಈ ದೇಹಾದಿ ಪ್ರಪಂಚ ಇವು ಎಲ್ಲ ತ್ರಿಕಾಲ ಭಾವ ನಿಶ್ಚಯ ರೂಪ ಬಾಧಕತೆ ಅವಾಗ. ಎಲ್ಲ ಮೊದಲೂ ಇಲ್ಲ, ಈಗ ನನಗೆ ಕಾಣುವಾಗೂ ಇಲ್ಲ, ಮುಂದೂ ಇಲ್ಲ. ತ್ರಿಕಾಲ ಮೂರು ಕಾಲದಲ್ಲಿ ಅಭಾವ ಐತಿ. ಇಲ್ಲ ಅಂತೇನೋ, ಇದು ಮೊದಲು ಇಲ್ಲ, ಈಗೂ ಇಲ್ಲ, ಮುಂದೂ ಇಲ್ಲ. ಇದು ಸುಳ್ಳ ಜ್ಞಾನಕತೆ ಅಂದಾಗ ಇಷ್ಟು ಜ್ಞಾನ ಆಯ್ತು. ಇಷ್ಟು ಹೌದಿಲ್ಲ, ಸುಳ್ಳ ಜ್ಞಾನ ಆಯ್ತು. ಅವಾಗ ಬ್ರಹ್ಮಜ್ಞಾನ ಆದಮೇಲೆ ಸುಳ್ಳು ಆಯಿತು, ಬಾಧ ಆಯಿತು. ಇದಕ್ಕೆ ಬಾಧ ಥರ. ಈ ಬಾಧ ಆದ ಮೇಲೆ ಮುಂದೆ ಏನು ವ್ಯವಹಾರ ನಡೀತೈತಿಲ್ಲ, ಮುಂದೆ ಅದು ವ್ಯವಹಾರ ಮೊದಲಿನಂತೆ ಸತ್ಯತ್ವ ಬುದ್ಧಿ ಇರೋದಿಲ್ಲ. ಮೊದಲು ಹೆಂಗೆ ಸತ್ಯವಾಗಿ ಐತಿ, ಅದ್ರ ಸಲುವಾಗಿ ಜೀವ ಹೋಗಲಿಲ್ಲ ಅಂತೇಳಿ ತಾನ, ಹಂಗೆ ಈಗ ಅಷ್ಟು ಇದು ಇಲ್ಲ. ಈಗ ಏನೋ ಪ್ರಸಂಗ ಬಂತು ಅಂದ್ರೆ ಅದಕ್ಕೆ ಎಲ್ಲ ಇದು ಬಂದುಬಿಡ್ತಾವೆ ನೋಡು. ಅಂದ್ರೆ ಯಥಾ ಲಾಭ ಸಂತುಷ್ಟೋ ದ್ವಂದ್ವಾತೀತ. ಲಾಭ ಆಯಿತು ಠೀಕ, ನುಕ್ಸಾನ ಆಯ್ತಾ ಆಯ್ತು ಅಂದ್ರೆ ಮನಸ್ಸಿಗೆ ಹಚ್ಕೊಂಡು ಗೋಳಾಗೋದಿಲ್ಲ. ಹಿಂಗೆ ಏನು ನಡೀತಾ ನೋಡ, ಇದೇ ಬಾಧಿತಾನು ವೃತ್ತಿ ಅತ್ತಾರ. ಈಗ ಪೂರ ಹಿಂಗೆ ಟಚ್ ಮಾಡಿತು ಹೇಳ್ದಂಗಿದೆ. ಹೌದಿಲ್ಲ? ಅದಕ್ಕೆ ಬಾಧಿತಾನು ವೃತ್ತಿ ಅಂದರೆ ಈ ರೀತಿ ಅಂತ. ಜ್ಞಾನ ಆದ ನಂತರದಲ್ಲಿ ಮೊದಲಿನ ಸ್ಥಿತಿ ಇರೋದಿಲ್ಲ. ಏನು ಟಚ್ ಆಯ್ತಾನೆ ಇಲ್ಲ, ನಾ ಅದಕ್ಕೆ ಟಚ್ ಮಾಡೇ ಇಲ್ಲ. ಹಿಂಗೆ ಅಲ್ಲ ಅಪ್ಪರ, ನೀವು ಟಚ್ ಮಾಡಿಲ್ಲ ಬೇಡ್ರಿ, ನಮ್ಮ ಮನಸ್ಸು ಬುದ್ಧಿಗೆ ಟಚ್ ಮಾಡಿರಿ ಅಪ್ಪರಿ. ಇಲ್ಲ ಅಂದ್ರೆ ಅನ್ಟಚಿಂಗನ ಹಿಂಗೆ ವ್ಯವಹಾರ ಐತಿದ. ಮಂದಿ ಕಾಣ್ತೈತಿ ಟಚ್ ಮಾಡ್ಯಾರ. ಆದ್ದರಿಂದ बाद हुए पीछे भी प्रारब्ध कर्म से देहादिक प्रपंच की जो प्रतीति होवे सो बात. ಹಾಂ, ಯಾಕಂದ್ರೆ ಇದು ಜ್ಞಾನ ಆಯ್ತಾ, ಎಲ್ಲ ಸುಳ್ಳಾಗ್ಯದ. ಆದರೂ ಕೂಡ ಇದಕ್ಕೆ ಪ್ರಾರಬ್ಧ ಒಂದು 5 ಗಂಟೆ ಐತಿಲ್ಲ, ಪ್ರಾರಬ್ಧ ಕರ್ಮ ಅದು ಐತಿ. ಅದು ಮುಗಿಯೋತನ ಈ ವ್ಯವಹಾರ ಅಂತೂ ಮಾಡಬೇಕು. ಹಾಂ, ಮತ್ತು ಅಂದ್ರೆ ಇಲ್ಲಿ ತನ ಅವ ಏನು ಮಾಡಿದ, ಅವಾಗದು ಅದು ತಿರುಗಿಸಿ ವೇಗ ಮಾಡಿದ್ದೆ. ಅದು ತನ್ನ ಪ್ರಯತ್ನದಿಂದ ಹಿಂಗಾತದ. ಹಾಂ, ಪ್ರಯತ್ನ ಮಾಡಿ ಇದನ್ನು ಇದು ಮಾಡ್ತಿರ್ತಾನವ. ಇದನ್ನು ಮಾಡಬೇಕು, ನಾ ಹಿಂಗೆ ಇದನ್ನು ಮಾಡ್ಬೇಕಂತೇಳಿ. ಆದರೆ ಜ್ಞಾನ ಆದ ನಂತರದಲ್ಲಿ ಇದು ಇರಂಗಿಲ್ಲ. ಅದು ಅದು ಅದ್ರ ವೇಗದ ಬಲದಿಂದ ತಾನೇ ತಿರುಗ್ತದೆ. ಹಿಂಗದ ವ್ಯವಹಾರ, ಹಿಂಗೆ ನಡೀತೈತಿ. ಆದ್ದರಿಂದ ಇದೇ ಬಾಧಿತಾನು ವೃತ್ತಿ. ಅದಕ್ಕೆ ಅವಾಗ ಅದು ಇದೆಲ್ಲ ಜಗತ್ತು ಕಾಣ್ತೈತಿ, ಎಲ್ಲ ಐತಿ, ವ್ಯವಹಾರ ಐತಿ, ಎಲ್ಲ ಐತಿ. ಸಂತೋಷನ ಪಕ್ಕ ಮಾಡ್ಕೊರಿ. ಅವ್ರು ನನಗೆ ತೋರ್ತೈತಿ, ಪ್ರಪಂಚ ತೋರ್ತೈತಿ, ನಾ ಇಷ್ಟೆಲ್ಲ ಜ್ಞಾನ ಆಗೈತಿ, ನಾ ಇಷ್ಟೆಲ್ಲ ಕೇಳಿ ಶಾಸ್ತ್ರ ಅದು ತೋರ್ತೈತಿ ಅಂತಾರೆ ಅಪ್ಪರ. ಅದಕ್ಕೆ ಯಾರ ಥರ ಇವ ಸಂತೋಷ ತಾನ, ಅವಾಗ ಸಂತೋಷ ಆಗತ್ತ ಹೇಳೋದು ಅಷ್ಟ. ಅದಕ್ಕೆ ನಿಜಗೊಂಡ್ರು ಏನಂತಾರೆ, ಇದು ಈ ರೀತಿ ಅದು ಬಾಧಿತಾನು ವೃತ್ತಿಯಿಂದ ತೋರ್ತೈತಿ. ಹೌದಾ? ತೋರಿದ್ರು ನನಗೆ ತೋರಬಾರ್ದು. ಅದು ಜ್ಞಾನ ಆದಮೇಲೆ ತೋರಬಾರ್ದು. ಜ್ಞಾನ ಆದಮೇಲೆ ತೋರ್ತೈತಿ ಅಂದ್ರೆ ಅದೇ ಮತ್ತು ಜ್ಞಾನದ ಪ್ರಯೋಜನ ಏನ? ಅತ್ ಜರ್ ಹಿಂಗೆ ಅಂದರೆ ಅದು ನಿಜಗೊಂಡ್ರ ಶಾಸ್ತ್ರದಲ್ಲಿ ನಿಜಗೊಂಡು ಹೇಳ್ತಾರೆ. ಹಂಗಂದ್ರೆ ಒಂದು ಕೆಲಸ ಐತೆ. ಅದಕ್ಕಂತಾರೆ ಏನು, ನೀನು ಇದರ ಬಗ್ಗೆ ಆತ್ಮಾಕಾರ ವೃತ್ತಿ ಮಾಡೋದೇನೈತಲ್ಲ, ಅದು
ನೀನು ಪ್ರಯತ್ನ ಮಾಡಿ ಅದನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾರಿಲ್ಲ, ನಿಧಿಧ್ಯಾಸನದ ಪರಿಪಕ್ವ ಸ್ಥಿತಿಯೇ ಸವಿಕಲ್ಪಕ ಸಮಾಧಿ ಆಕತಿ. ಸವಿಕಲ್ಪ ಸಮಾಧಿಯ ಪರಿಪಕ್ವ ಸ್ಥಿತಿ ನಿರ್ವಿಕಲ್ಪ ಸಮಾಧಿಯ ಸ್ಥಿತಿ ಆಗ್ತಾರೆ. ಇದನ್ನು ಸಾಧಿಸಂಗಾರ ಆ ಸಮಾಧಿಯ ಅಭ್ಯಾಸ ಮಾಡು. ಯೋಗದ ಬಗ್ಗೆ ನಿನಗೆ ಭಾಳಷ್ಟು ಇಂಟ್ರೆಸ್ಟ್ನೂ ಐತಿ. ಮತ್ತು ಈ ನಿರ್ವಿಕಲ್ಪ ಸಮಾಧಿ ಹಚ್ಚಿ ಅದನ್ನೇ ಹೆಚ್ಚು ಬಳಸಿಬಿಟ್ಟೆ ಅಂದ್ರೆ ತೋರೋದೇ ಇಲ್ಲ. ಅದ ಗುರುನಾಥ ಅವ್ರಿಗೆ ತೋರೋದಿಲ್ಲ. ಏನು ಹೇಳಿದ್ವಿ, ಅದು ಮುಂದೆ ಏನಾಗಿಬಿಡ್ತೈತಿ, ಅವ ಭೂಮಿಕಾ ಆರೋಹಣ ಆಗಿಬಿಡ್ತಾನೆ ಅವ ಮುಂದೆ. ಅದೇ ಸಿದ್ಧಾರೂಢ 5ನೇ ಭೂಮಿಕೆಯಲ್ಲಿ ಇದ್ದಿದ್ರೆ ಜಗತ್ತು ಕಾಣ್ತಿತ್ತು ಅವ್ರಿಗೆ. ಗುರುನಾಥರವ್ರಿಗೆ 6ನೇ ಪದಾರ್ಥಾಭಾವಿನಿ, ಪದಾರ್ಥನ ಅಭಾವ ಏನೂ ಕಾಣಿಲ್ಲ, ಎಲ್ಲಿ ಇಲ್ಲ, ಎಲ್ಲ ಬ್ರಹ್ಮ ಸ್ವರೂಪ ಕಾಣ್ತದೆ. ಆ ಪ್ರಯತ್ನ ಮಾಡಿ ಅಲ್ಲಿಗೆ ಹೋಗಂಗಾರೆ ನಿನಗೆ ಕಾಣಂಗೇ ಇಲ್ಲ. ಅದು ಎಲ್ಲ ಬ್ರಹ್ಮ ಸ್ವರೂಪ ಕಾಣ್ತದೆ ಅವರು. ಹಿಂಗೈತೆ ಅದು. ಮತ್ತು ಅದು ಬೇಕಂದ್ರೆ ಅದು ಇಲ್ಲ. ಅದು ಮತ್ತು ನನಗೆ ನಿಶ್ಚಯ ಐತೆಲ್ಲ, ಇದೆಲ್ಲ ಸುಳ್ಳು ಐತೆ ಅಂತೇಳಿ. ಹಾಂ, ಈಗ ಒಬ್ಬೊಬ್ರು ಏನು ಮಾಡ್ತಾರೆ, ಹುಚ್ಚುಗಳು ಇರ್ತಾವೆ. ನಾ ಎಲ್ಲ ಬಿಟ್ಟು ಸಾಧು ಹಾಕೇನೆ, ಸಾಧು ಹಾಕ ಸಾಧುನ ಹಂಗಾಗಿಲ್ಲ. ಮನೆಗೆ ಬೆಂಕಿ ಹಚ್ಚಿ ಬಂದೇನ ತಗೋ, ಅದಕ್ಕೆ ಯಾಕೆ ಬೆಂಕಿ ಹಚ್ಚಲಕ್ಕೆ ಯಾರಿಗಾರ ಕೊಟ್ಟು ಬಂದಿದ್ರು ಪಾಪ ಇದಾರ ಹಾಕಿತ್ತು. ಸುಳ್ಳು ತಿಳಿದು ಸುಮ್ಮ ಇಲ್ಲಿಗೆ ವೈರಾಗಿ ಬಂದಿದ್ರೆ ಬಿಟ್ಟು ಬಾ ಸುಮ್ಮ. ಬೆಂಕಿ ಹಚ್ಚಾಕೆ ಬರ್ತೀವಿ ಅದಕ್ಕೆ ಹುಚ್ಚಿ. ಅದು ಹಿಂಗದ. ಅದು ಶಾಸ್ತ್ರದ ನೇಮ ಏನೈತಿ, ಅದನ್ನು ಬೆಂಕಿ ಹಚ್ಚು ಇದು ಮಾಡು ಕೆಡು ಹಿಂಗೇನಿಲ್ಲ. ಸುಳ್ಳು ಐತೆ ಅದು ತಿಳಿದ್ಬಿಡು. ಕಲಾ ಸಿಟ್ಟ ಐತೆ ಅದ್ರ ತಗದ ಸುಳ್ಳು ಐತಿ ತಿಳಿದು ಮುಗಿತದ. ಅದರಲ್ಲಿ ಸತ್ಯತ್ವ ಬುದ್ಧಿ ಬೇಟ ಬೇಡ ಮುಗಿಯತ್ ಕೆಲಸ ಸಿಟ್ಟ ಐತೆ ಅದ. ಅದೇ ಇಂಥ ಮಂದಿನ ಭಾಳ ಅದ. ಪ್ರತಿಕೂಲ ಆಗಿ ಆ ತ್ರಾಸ ಇದು ಆಗ್ಲಾರ್ದಕ್ಕ ಹಿಂಗಾಗಿ ಬಿಡ್ತಾವೆ. ಇಲ್ಲ ಅದೇನೇ ಜಗತ್ತಿಂದ ವರ್ಷ ಸುದ್ದಿ. ಹಾಂ, ಇನ್ನು 236ನೇ ಪ್ರಶ್ನೆ. ಹಾಂ, ಹಾಂ ಬರಾಬರ್. ಇಲ್ಲಿ ವಿದೇಹ ಮುಕ್ತಿ ಸೋ ಕ್ಯಾ ಹೈ? ವಿದೇಹ ಮುಕ್ತಿ ಅಂದರೆ ಏನು ಅಂತ 235ನೇ ಪ್ರಶ್ನೆ ಐತಿ. ಅದಕ್ಕೆ ವಿದೇಹ ಮುಕ್ತಿ ಅದಕ್ಕಂತಾರು ಅಂತ ಕೇಳಿದರೆ, ಭಾವಿ ಶರೀರ ಅನಾರಂಭ ವಿದೇಹ ಮುಕ್ತಿ ಒಂದು ಲಕ್ಷಣ. ಭಾವಿ ಶರೀರ ಅನಾರಂಭ ವಿದೇಹ ಮುಕ್ತಿ, ಮುಂದಿನ ಜನ್ಮ ಅದರ ಆರಂಭ ಇಲ್ಲ ಅಂದರೆ ವಿದೇಹ ಮುಕ್ತಿ ಅಂತ. ಅಂದರೆ ತಿರುಗಿ ಹುಡ್ತಾನಲ್ಲ ಹಂಗೆ ಇವಂಗೆ ಇಲ್ಲ. ಭಾವಿ ಶರೀರ ಅನಾರಂಭ ವಿದೇಹ ಮುಕ್ತಿ. ಅಲ್ಲಿಂದ 2ನೇದ್ದು ತತ್ವಜ್ಞಾನಿನೋ ಭೋಗೇಣ ಪ್ರಾರಬ್ಧ ಕರ್ಮಕ್ಷಯ ವರ್ತಮಾನ ಶರೀರ ಪಾತಃ ವಿದೇಹ ಮುಕ್ತಿ. ತತ್ವಜ್ಞಾನಿನೋ ಭೋಗೇಣ ಪ್ರಾರಬ್ಧ ಕರ್ಮಕ್ಷಯ. ತತ್ವಜ್ಞಾನಿಗಳಿಗೆ ಭೋಗದಿಂದ ಪ್ರಾರಬ್ಧ ಕರ್ಮವು ನಾಶವಾಗಿ ವರ್ತಮಾನ ಶರೀರ ಪಾತಃ, ವರ್ತಮಾನ ಶರೀರ ಇದು ಬಿದ್ದು ಹೋಗ್ತೈತಿ. ಇದಕ್ಕೆ ವಿದೇಹ ಮುಕ್ತಿ ಅಂತ. ಈಗ ಅವ್ರು ಹೇಳ್ತಾರೆ ಗ್ರಂಥಕರ್ತರು, ಪ್ರಪಂಚ ಕಿ ಪ್ರತೀತಿ ರಹಿತ ಬ್ರಹ್ಮರೂಪಸ್ಯ ಸ್ಥಿತಿ ಅಂದರೆ ಪ್ರಪಂಚದ ಪ್ರತೀತಿ ರಹಿತ, ಪ್ರಪಂಚದ ಪ್ರತೀತಿ ರಹಿತ ಆಗಿರಬೇಕು, ಬ್ರಹ್ಮರೂಪ ಸ್ಥಿತಿ ಇರಬೇಕು. ಅದಕ್ಕೆ ವಿದೇಹ ಮುಕ್ತಿ ಅಂತಾರೆ. ಅಂದ್ರೆ ಇಲ್ಲಿ 2 ಪದ ಇಟ್ಟಾರೆ. ವಾ ಅಂತೇಳಿ ಮತ್ತೆ ಇನ್ನೂ ಮುಂದೈತೆ, ಅದು ಇರಲಿ. ಪ್ರಪಂಚದ ಪ್ರತೀತಿ ರಹಿತ ಆಗಿರಬೇಕು,
ಬ್ರಹ್ಮರೂಪ ಸ್ಥಿತಿ ಇರಬೇಕು. ಇದಕ್ಕೆ ವಿಧೇಯ ಮುಕ್ತಿ ಅಂದರೆ ಎರಡು ಪದಗಳಲ್ಲಿ ಈಗ ಪ್ರಪಂಚದ ಪ್ರತೀತಿ ರಹಿತ ಅದಕ್ಕನ ವಿಧೇಯ ಮುಕ್ತಿ ಅಂದರೆ ವಿದ್ಯೆಯೊಳಗೂ ಸುದ ಪ್ರಪಂಚ. ಆ? ವಿದ್ಯಾಗ್ರಿ ಪ್ರಪಂಚ. ಅಂದರೆ ಸುಷುಪ್ತಿ ಮರಣ ಮೂರ್ಛಾ ಈ ಕಾಲದಲ್ಲಿ ಅತಿವ್ಯಾಪ್ತಿ. ಸುಷುಪ್ತಿ ನಿದ್ದೆ ಹತ್ತಿದಾಗಲಿ ಮರಣ ಕಾಲದಲ್ಲಿ ಆಗಲಿ ಅಥವಾ ಮೂರ್ಛಿತಾಗಿರ್ತಾನಲ್ಲ ಅವಾಗೂ ಇದೆ. ಹಾಂ, ಆವಾಗ ಮತ್ತು ಪ್ರಪಂಚದ ಪ್ರತೀತಿ ಇರಂಗೇ ಇಲ್ಲಲ್ಲ ಅವಾಗ. ಹೌದು. ಆದ್ದರಿಂದ ಮತ್ತು ಅದಕ್ಕೆ ಇದು ಅನ್ಬೇಕನ ಏನು ವಿಧೇಯ ಮುಕ್ತಿ ಅನ್ಬೇಕಾ. ಆದ್ದರಿಂದ ಅವುಗಳಲ್ಲಿ ಅತಿವ್ಯಾಪ್ತಿ ಸುಷುಪ್ತಿ ಮರಣ ಮೂರ್ಛಾದಿಗಳಲ್ಲಿ ಅತಿವ್ಯಾಪ್ತಿ ಆಕತಿ. ಅದಕ್ಕೆ ಬ್ರಹ್ಮರೂಪ ಸ್ಥಿತಿ ಅಂದ್ರೆ ಅಲ್ಲಿ ಪ್ರಪಂಚದ ಪ್ರತೀತಿ ರೈತ ಇರ್ತೈತಿ. ಯಾವಲ್ಲಿ ಸುಷುಪ್ತಿಯಲ್ಲಿ ಆಗಲಿ ಮೂರ್ಛಿತನಾಗಿರ್ತಾನಲ್ಲ ಅದಕ್ಕೆ ಹಿಂದಿಯೊಳಗೆ ಬೇಹೋಶ್ ಅಂತಾರೆ. ಹಾಂ, ಅಲ್ಲಿ ಮತ್ತು ಏನು ಇರೋಂಗಿಲ್ಲ ಅವಾಗ ತನ್ನ ಶರೀರದ ಅರು ಇರೋಂಗಿಲ್ಲ. ಹಾಂ, ಅಂದರೆ ಮತ್ತು ಅದು ವಿಧೇಯ ಮುಕ್ತಿ ಅನ್ನೋದು ಇಲ್ಲ. ಹಾಂ, ಅದಕ್ಕೆ ಬ್ರಹ್ಮರೂಪ ಸ್ಥಿತಿ ಇರಬೇಕು. ಪ್ರಪಂಚದ ಪ್ರತೀತಿ ರಹಿತನಾಗಿರಬೇಕು, ಬ್ರಹ್ಮರೂಪ ಸ್ಥಿತಿ ಇರಬೇಕು. ಆವಾಗ ಬ್ರಹ್ಮರೂಪ ಸ್ಥಿತಿ ಇಲ್ಲ ಅವಾಗ. ಹೌದು. ಆದ್ದರಿಂದ ಬ್ರಹ್ಮರೂಪ ಸ್ಥಿತಿ ಇರಬೇಕು ಅಂತ ಇಟ್ಟಾಗ ಅಲ್ಲಿ ಅತಿವ್ಯಾಪ್ತಿ ಅವುಗಳಲ್ಲಿ ಏನಾಗಿತ್ತಲ್ಲ ಸುಷುಪ್ತಿ ಮೂರ್ಛಾದಿಗಳಲ್ಲಿ ಅದು ಹೋತು. ಇನ್ನು ಬ್ರಹ್ಮರೂಪ ಸ್ಥಿತಿ ಇದ್ದದಕ್ಕನ ಜೀವನ್ಮುಕ್ತಿ ಅಂದರೆ ವಿಧೇಯ ಮುಕ್ತಿ ಅಂದರೆ ಜೀವನ ಮುಕ್ತಿಯೊಳಗೆ ಜೀವನ್ಮುಕ್ತಿಯಲ್ಲಿ ಅತಿವ್ಯಾಪ್ತಿ ಆಕತಿ. ಜೀವನ್ಮುಕ್ತಿಯಲ್ಲಿ ಈಗ ವಿಧೇಯ ಮುಕ್ತಿಯ ಲಕ್ಷಣ ಮಾಡ್ಲಾಕತ್ತೇವೆ. ಹೌದು. ಮತ್ತು ಬ್ರಹ್ಮರೂಪ ಸ್ಥಿತಿ ಇದ್ದದ್ದು ನಾವು ವಿಧೇಯ ಮುಕ್ತಿ ಅಂದ್ರೆ ಮತ್ತು ಜೀವನ್ಮುಕ್ತಿಯಲ್ಲಿ ಬ್ರಹ್ಮರೂಪ ಸ್ಥಿತಿ ಇರ್ತೈತಿ, ಅದರಲ್ಲಿ ಅತಿವ್ಯಾಪ್ತಿ ಆಕೈತಿ. ಆದ್ದರಿಂದ ಅಲ್ಲಿ ಏನು ಮಾಡಬೇಕು, ಪ್ರಪಂಚದ ಪ್ರತೀತಿ ರಹಿತ ಇರಬೇಕು ಅಂತೇಳಿ. ಜೀವನ್ಮುಕ್ತಿಯಲ್ಲಿ ಪ್ರಪಂಚದ ಪ್ರತೀತಿ ಸಹಿತ ಇರ್ತೈತಿ. ಪ್ರಪಂಚದ ಪ್ರತೀತಿನೂ ಆಗಬಾರ್ದು. ಹಾಂ, ರಹಿತ ಇರಬೇಕಾ, ಪ್ರತೀತಿ ಆಗಬಾರ್ದು, ಪ್ರಪಂಚದ ಪ್ರತೀತಿ ಆಗಬಾರ್ದು, ಬ್ರಹ್ಮರೂಪ ಸ್ಥಿತಿ ಇರಬೇಕು. ಅದು ವಿಧೇಯ ಮುಕ್ತಿ. ಅಥು ಇಲ್ಲಿ ವಾ ಕ್ವಾಟ್ರ್ ಐತಿಲ್ಲ ವಾ ನಿಮ್ಮಲ್ಲಿ. ಅಥವಾ ವಾ ಅಂದ್ರೇನು? ಅಥವಾ ವಾ ಅಂದ್ರೆ ವಾ ಅಂದಾಗ ಅಥವಾ ವಾ ಅಂದರೆ ಅಥವಾ ಓ ಆರ್. ಆದರೆ ಅಲ್ಲಿ ಯಾಕೆ ಕೊಟ್ರು ಅದನ್ನು? ಮತ್ತೊಂದು ಕೊಡ್ಲಾಕತ್ತಾರೆ, ಎರಡನೇ ನಂಬರ್. ಮತ್ತು ಇದು ತಿಳಿದಿಲ್ಲನ? ತಿಳಿದೈತಿ. ಈಗ ಮತ್ತೊಂದು ಯಾಕೆ ಹೇಳ್ತೀರಿ? ಹೌದಿಲ್ಲ? ಏನೇನು ಬೇಕಾಯ್ತು ಸುಮ್ಮನೆ ಟೈಮ್ ಕಳೀಲಕ್ಕೆ ಶುರು ಮಾಡಿದ್ರು. ಇನ್ನೂ ಸ್ಪಷ್ಟತೆ ಬರಲಿ, ಹಾಂ, ಇನ್ನೂ ಸ್ಪಷ್ಟತೆ ಬರಲಿ ಅಂತ ಹೇಳ್ತೀನಿ. ಏನಾಗೈತೆ ಅದಕ್ಕೆ ಹೇಳಂಗಾರ. ಸ್ಪಷ್ಟ ಬಂದಿಲ್ಲ. ಎಲ್ಲಿ ಸ್ಪಷ್ಟ, ಏನು ಸ್ಪಷ್ಟ ಬಂದಿಲ್ಲ ಹೇಳು. ಹೌದಿಲ್ಲ? ಹೌದು, ಹಿಂಗೆ ನನಗದು ಸ್ಪಷ್ಟ ಆಗಿಲ್ಲ ಅಂತೇಳಿ ಬೇಕಲ್ಲ ಈಗ ಅವತ್ತು. ಪದಾರ್ಥಾಭಾವಿನಿ ಭೂಮಿಕೆಯೊಳಗಿದ್ದಾಗ ಪ್ರಪಂಚದ ಪರಿಸ್ಥಿತಿ ಇರಂಗಿಲ್ಲ. ಏನು ಪದಾರ್ಥಾಭಾವಿನಿ ಭೂಮಿಕೆಯೊಳಗೆ ಗುಣಾಕಾರಗಳು ಇದ್ದಲ್ಲಿ ಅಲ್ಲಿ ಪ್ರಪಂಚದ ಪರಿಸ್ಥಿತಿ ಇರಂಗಿಲ್ಲ. ಅಂದರೆ ಇದು ಸ್ಥೂಲ ಶರೀರ ಅದಕ್ಕೆ ವಾ ಜ್ಞಾನದ 7 ಭೂಮಿಕೆಗಳದಾವು. ಜ್ಞಾನದ ಭೂಮಿಕೆ ಎಷ್ಟು? 7. ಶುಭೇಚ್ಛಾ, ಸುವಿಚಾರಣ, ತನುಮಾನಸ, ಸತ್ವಾಪತ್ತಿ, ಅಸಂಸಕ್ತಿ, ಪದಾರ್ಥ ಭಾವಿನಿ, ತೂರೆಗಾಮಿ ಅಂತೇಳಿ 7 ಅದಾವು. 7 ಭೂಮಿಕೆಗಳಲ್ಲಿ 6ನೇ ಭೂಮಿಕಾ 7ನೇ ಭೂಮಿಕೆಯಲ್ಲಿ ಅತಿವ್ಯಾಪ್ತಿ ಆಕೈತಿ. 6ನೇ ಭೂಮಿಕಾ 7ನೇ ಭೂಮಿಕೆಯಲ್ಲಿ ಯಾವ ಜ್ಞಾನಿ ಅದಾನ ಅಲ್ಲಿ ಅತಿವ್ಯಾಪ್ತಿ ಆಕೈತಿ. ಏನು ಅಂದ್ರೆ ಅವ ಭೂಮಿಕೆ ಅದಾನಂದ್ರೆ ಅವ ಜೀವನ್ಮುಕ್ತಿಯಲ್ಲಿ ಅದಾನವ. 6ನೇ ಭೂಮಿಕೆ 7ನೇ ಭೂಮಿಕೆ ಜೀವಂತದಾನ, ಶರೀರ ಐತೆ ಅವಂದ, ಅದಕ್ಕೆ ಜೀವನ್ಮುಕ್ತಿ ಅಂತ ಹೇಳಲ್ಪಟ್ಟೈತೆ ಅದು. ಆದರೆ ಈ ಲಕ್ಷಣ ಅಲ್ಲಿ ಹೋಗ್ಕತಿ. ಯಾಕೆ ಹೋಗ್ಕತಿ? ಪ್ರಪಂಚದ ಪ್ರತೀತಿ ಅವ್ರಿಗೇ ಇಲ್ಲ. ಪ್ರಪಂಚದ ಪ್ರತೀತಿ ನಾ ಹೇಳಿಲ್ಲ, ಗುರುನಾಥ ರೂಢರು ಇಲ್ಲ. 6, 7, 2 ಭೂಮಿಕಾಕ್ಕೆ ಏನು ಹೋಗಿರ್ತಾರೆ ಅವರಿಗೆ ಪ್ರಪಂಚದ ಕಾಣಂಗೆ ಇಲ್ಲ. ಆದರೆ ವಿಧೇಯ ಮುಕ್ತಿ ಅಲ್ಲ ಅವ್ರದ್ದು.
ಅವರಿಗೆ ಜೀವನ್ಮುಕ್ತಿಯಲ್ಲಿ ಗಣನ ಐತಿ. ನಿಜಗುಂಡ್ರು ಕೂಡ ಹೇಳ್ಯಾರ, ಪ್ರಾರಬ್ಧ ಕರ್ಮ ವಾಸನೆ ಒಂದೇ 4 ಪ್ರಕಾರವಾಗಿರುವುದು ಜೀವನ್ಮುಕ್ತರ ಅಂತೇಳಿ ಹಿಂಗೆ ಹೇಳ್ಯಾರ. ಅದಕ್ಕಾಗಿ ಅಲ್ಲಿ ಅದು ವಿದೇಹ ಮುಕ್ತಿಯ ಲಕ್ಷಣ, ಜೀವನ್ಮುಕ್ತಿ ಅಂದರೆ 6-7ರಲ್ಲಿ 6-7ನೇ ಭೂಮಿಕೆಯಲ್ಲಿ ಇದ್ದವರಲ್ಲಿ ಅತಿ ವ್ಯಾಪ್ತಿ ಆಕತೆ. ಅದರ ಸಲುವಾಗಿ ಅದನ್ನು ಬಿಡಿನ ಅಂಥೇಳಿ ವಾ ಹತ್ಕೊಡ ಅದು ಮತ್ತು ಈಗ ಅಲ್ಲಿ ಮುಂದೆ ಇದು ಇನ್ನೋದ್ರಾಗ ಅತಿ ವ್ಯಾಪ್ತಿ ಆಕತ್ತೆ ಅಂದ್ರೆ ಆ ಲಕ್ಷಣ ಬಿಡಬೇಕದ. ಅತಿವ್ಯಾಪ್ತಿ ಅಂದ್ರೆ ದೋಷದ. ಅತಿವ್ಯಾಪ್ತಿ ಅಂದ್ರೆ ಏನು? ದೋಷ. ಲಕ್ಷಣ ಮಾಡಬೇಕಾದ್ರೆ ಅದಕ್ಕೊಂದು ಕಾಯ್ದೆ ಐತಿ. ಏನು ಕಾಯ್ದೆ ಐತಿ? ಅವ್ಯಾಪ್ತಿ ಅತಿವ್ಯಾಪ್ತಿ ಅಸಂಭವ ಏತದ್ದೂಷಣತ್ರಯರಹಿತತ್ವೇ ಅಸಾಧಾರಣ ಧರ್ಮೋ ಸಲ್ಲಕ್ಷಣಂ ಅಂತ ಹೇಳ್ತಾರೆ. ಸಲ್ಲಕ್ಷಣ ಅಂದ್ರೆ ಯೋಗ್ಯ ಲಕ್ಷಣ. ಯೋಗ್ಯ ಲಕ್ಷಣ ಅದಕ್ಕೆ ಅನ್ನಬೇಕಂದ್ರೆ ಯಾವ ಲಕ್ಷಣದಲ್ಲಿ ಅತಿವ್ಯಾಪ್ತಿ ಅವ್ಯಾಪ್ತಿ ಅಸಂಭವ ಅನ್ನೋ ಈ 3 ದೋಷ ಅದಾವೆ. ಈ 3 ದೋಷಗಳಲ್ಲಿ ಒಂದೂ ದೋಷ ಅಲ್ಲಿ ಬಂದಿರಬಾರ್ದು. ಆದರೆ ದೋಷ ಐತಿ ಅಂದ್ರೆ ಈಗ ಹಣ್ಣು ತೊಗೋತಿ, ಅದ್ರಾಗ ಒಂದಿಟ್ಟು ಇಲ್ಲಿ ಕೆಟ್ಟ ಐತಿ ಅಂದೆ ಅಂದ್ರೆ ತೊಗೋತೇನೆ. ದೋಷ ಐತಿ ಅಂದ್ರೆ ಇಲ್ಲ. ಅದಕ್ಕೆ ಇಲ್ಲಿ ಈಗೇನೋ ಈ ಮನೆ ಇಲ್ಲಿ ಏನೋ ದೋಷ ಐತಿ, ತೊಗೊಳೋದಿಲ್ಲ, ಹೌದಿಲ್ಲ? ಅದಕ್ಕೆ ನಿರ್ದೋಷ ಇರಬೇಕು. ನಾವು ಮಾಡುವ ಲಕ್ಷಣ ನಿರ್ದೋಷ ಇರಬೇಕು. ಅದಕ್ಕೆ ಸಲ್ಲಕ್ಷಣ ಯೋಗ್ಯ ಲಕ್ಷಣ ಅಂತಾರೆ. ಶಾಸ್ತ್ರ ಇದೊಂದು ನೇಮ್ ಮಾಡೈತಿ. ಆದ್ದರಿಂದ ಮತ್ತು ಈಗ ನಾವು ಮಾಡಿದ್ರಲ್ಲಿ ಇದು ಅತಿವ್ಯಾಪ್ತಿ ದೋಷ ಬತ್ತಲ್ಲ, ಅಲ್ಲಿ ಆ ಲಕ್ಷಣ ಬಿಟ್ಟಬಿಡ್ಬೇಕು. ಅದಕ್ಕೆ ಅದನ್ನು ಬಿಡೇನು ಮತ್ತೊಂದು ಮಾಡೋದು ಅಂಥೇಳಿ ಈಗ 2ನೇ ನಂಬರ್ ಬೇರೆ. ಪ್ರಾರಬ್ಧ ಕರ್ಮಕ್ಕೆ ಭೋಗಿಸಿ ನಾಶ ಭಯ ಪೀಛೆ. ಪ್ರಾರಬ್ಧ ಕರ್ಮದ ಭೋಗದಿಂದ ನಾಶವಾದ ನಂತರ ಸ್ಥೂಲ सूक्ष्म शरीर के आकार से परिणाम को प्राप्त भय अज्ञान का चेतन विषय विलय. ಏನಂತಾರೆ ಈಗ ಪ್ರಾರಬ್ಧ ಕರ್ಮ ಏನೈತಲ್ಲ ನಂಬದು ಪ್ರತಿಯೊಬ್ಬರದು ಪ್ರಾರಬ್ಧ ಕರ್ಮ ಭೋಗ ಕೊಟ್ಟು ನಾಶ ಆಕೈತೆ. ಪ್ರಾರಬ್ಧ ಕರ್ಮ ಅದು ಭೋಗ ಕೊಟ್ಟು ನಾಶ ಆದ ನಂತರ ಮುಂದೇನು ಈ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಇವು ಅದಾವಲ್ಲ, ಇವು ಶರೀರದ ಆಕಾರ ತಾಳಿದ್ದು ಯಾವುದು? ಅಜ್ಞಾನ. ಅದಕ್ಕೆ ಕಾರಣ ಅಜ್ಞಾನ ಐತಿ. ಅಜ್ಞಾನವೇ ಈ ಸ್ಥೂಲ ಸೂಕ್ಷ್ಮ ಶರೀರಾದಿಗಳ ಆಕಾರ ಆಗೈತಿ. ಈ ಜಗತ್ತೆಲ್ಲ ಅದು ಅಜ್ಞಾನದ ಕಾರ್ಯನೇ ಐತಿ. ಹಿಂಗೆ ಆಗಿರ್ತೈತಿ. ಅದ ಅಜ್ಞಾನವೇ ಈ ರೀತಿ ಶರೀರಾಕಾರ ಪರಿಣಾಮವನ್ನು ಹೊಂದಿರ್ತೈತಿ. ಆ ಅಜ್ಞಾನವು ಏನು ಮಾಡ್ತೈತಿ ಅಂದ್ರೆ ಈ ಶರೀರಾದಿಗಳ ಕಾರಣವಾದ ತಾಯಿ ಅಜ್ಞಾನ ಅದು ಬ್ರಹ್ಮ ಚೈತನ್ಯದಲ್ಲಿ ಲಯ ಆಗಿಬಿಡ್ತೈತಿ. ಅದು ಬ್ರಹ್ಮ ಚೈತನ್ಯದಲ್ಲಿ ಲಯ ಆಗಿಬಿಡ್ತೈತೆ. ಅದು ಇದಕ್ಕನ ವಿಧೇಯ ಮುಕ್ತಿ ಅಂತಾರೆ. ಹಿಂಗೆ ನೀ ಗೊತ್ತಾಗೋದು ಅಂದ್ರೆ ಈಗ ನಿನ್ನ ಮಾತು ಹೆಂಗೆ ಆಕೈತಿ ಅಂದ್ರೆ ಈಗ ಒಂದು ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ್ ಅಂತ ವೇದದಲ್ಲಿ ಹೇಳೈತಿ. ಏನು ಹೇಳೈತಿ? ನಾನು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕು, ನರಕಕ್ಕೆ ಹೋಗಬಾರ್ದು. ಹಿಂಗೆ ಇಚ್ಛಾ ಇರ್ತೈತಿ ಎಲ್ಲ ಕೆಲವರಿಗೆ. ಈ ಪಾರಮಾರ್ಥಿಕ ನಮ್ಮ ಲೈನ್ ಬಿಡನೆ ಆ ಉಳಿದ ಲೌಕಿಕರು ನಮಗೆ ಸತ್ತ ಮೇಲೆ ಸ್ವರ್ಗ ಪ್ರಾಪ್ತಿ ಆಗಬೇಕು. ಅಲ್ಲಿ ಸ್ವರ್ಗದಲ್ಲಿ ದೇವತಾದಿಗಳ ಭೋಗ, ಅಲ್ಲಿ ದಿವ್ಯ ಭೋಗಗಳಿರ್ತಾವೆ. ಅದು ಗೀತೆಯಲ್ಲಿ ಹೇಳ್ತಾನೆ, ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಂತೇಳಿ ಅಲ್ಲಿ ದೇವತೆಗಳು ಅನುಭವಿಸುವ ದಿವ್ಯ ಭೋಗಗಳು ಅದಾವ ಅಲ್ಲಿ.
ಸ್ವರ್ಗದಲ್ಲಿ. ಅದಕ್ಕೆ ನಾವು ಸತ್ತ ಮೇಲೆ ಸ್ವರ್ಗ ಪ್ರಾಪ್ತಿ ಆಗಬೇಕು ನನಗೆ ಅಂಥೇಳಿ ದಾನ ಧರ್ಮ ಪರೋಪಕಾರ ಯಜ್ಞ ಯಾಗಾದಿ ಇವೆಲ್ಲ ಅದರ ಸಲಹೆ ಅದಾವೆ. ಅದ್ರಾಗ ಒಂದು ಪ್ರಧಾನವಾದದ್ದ ಜ್ಯೋತಿಷ್ಠೋಮೇನ. ಜ್ಯೋತಿಷ್ಠೋಮ ಅಂತ ಯಾಗ ಐತಿ, ಯಜ್ಞ. ಆ ಜ್ಯೋತಿಷ್ಠೋಮ ಯಾಗ ಮಾಡಿದೆ ಅಂದ್ರೆ ನಿನಗೆ ಸ್ವರ್ಗ ಪ್ರಾಪ್ತಿ ಆಕೈತಿ ಅಂತ ಹಿಂಗೆ ವೇದ ಹೇಳೈತಿ. ಹೇಳ್ತಾ ವೇದ ಹೇಳೈತಿ ಅಂದ ಮೇಲೆ ಅವ ಅದಕ್ಕೆ ಎಷ್ಟು ಖರ್ಚು ಮಾಡಿ ಅವ ಮಾಡ್ತಾನೆ. ಆ ಯಜ್ಞ ಮಾಡ್ಲಿಕ್ಕೆ ಅಷ್ಟು ಖರ್ಚು ಮಾಡಿ ಆ ಯಜ್ಞ ಕಾರ್ಯವನ್ನು ಮಾಡ್ತಾನೆ ಅಂದ್ರೆ ಮತ್ತು ಅವ ಸ್ವರ್ಗಕ್ಕೆ ಹೋದೋ ಬಿಟ್ಟು ನಾವೇ ಹೆಂಗೆ ಹೇಳ್ಬೇಕು ಅದನ್ನು, ನಾವೇ ಹೆಂಗೆ ಗೊತ್ತು ಮಾಡಬೇಕು? ಯಾರು ಕೇಳ್ಯಾರ ಇದನ್ನು? ಯಜ್ಞ ಮಾಡ ಯಾರು ಕೇಳ್ಯಾರ? ನೀ ಕೇಳಿ ಹೌದಿಲ್ಲ? ಅದಕ್ಕೆ ಮತ್ತು ಈಗ ಮತ್ತಿನ್ನು ಲೋಕದಲ್ಲಿ ಪ್ರತಿಯೊಂದು ವಸ್ತು ಅದರ ಮೇಲೆ ಒಂದು ವಿಶ್ವಾಸ ಇಡಬೇಕಾಕೈತಿ. ಅದಕ್ಕೆ ಮೊದಲೇ ಈ ಶಾಸ್ತ್ರಕ್ಕೆ ಒಂದು ನೇಮ ಏನು ಹಾಕ್ಯಾರ. ಭಗವದ್ಗೀತೆಯಲ್ಲಿ ಪರಮಾತ್ಮ ಏನು ಹೇಳ್ತಾನೆ? ಶ್ರದ್ಧಾವಾನ್ ಲಭತೆ ಜ್ಞಾನಂ. ಏನಂತಾನ? ಈ ಬ್ರಹ್ಮಜ್ಞಾನ ಯಾರಿಗೆ ಆಕೈತಿ ಅಂತ ಕೇಳಿದ್ರೆ, ಯಾರು ಇದರಲ್ಲಿ ಶ್ರದ್ಧಾ ಇಟ್ಟಾರ, ಯಾರಿಗೆ ಶ್ರದ್ಧಾ ಇಟ್ಟಾರ, ಇದರಲ್ಲಿ ಶ್ರದ್ಧಾ ಐತಿ. ಶ್ರದ್ಧಾ ಅಂದ್ರೆ ನಂಬಿಕೆ ವಿಶ್ವಾಸ. ಹಾಂ, ಅಲ್ಲಿ ನಂಬಿಕೆ ಐತಿ, ವಿಶ್ವಾಸ ಐತಿ. ಅದು ಎದರಲ್ಲಿ ನಂಬಿಕೆ, ಅದರಲ್ಲಿ ವಿಶ್ವಾಸ? ಹಾಂ, ಅದು ಹಿಂದುಗಡೆ ಅದು ಇದರಲ್ಲಿ ಹೇಳ್ತತಿ. ಶ್ರದ್ಧಾತಿ ಅದಕ್ಕೆ ಅನಬೇಕು ಅಂತ ಕೇಳಿದರೆ ಅದರ ಲಕ್ಷಣ ಮಾಡ್ತತಿ. ಸತ್ಯವೇದ ಗುರುವಾಕ್ಯ ಹೇ ಶ್ರದ್ಧಾ ಸ ವಿಶ್ವಾಸ. ಅದು ಬಹುತೇಕ ವಿಚಾರ ಸಾಗರಕ್ಕೆ ಬರ್ತೈತೆ. ಅದು ಶ್ರದ್ಧಾತಿ ಅದಕ್ಕೆ ಅನಬೇಕು. ಗೀತೆಯಲ್ಲಿ ಹೇಳೈತಿ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧಾ ಯಾರಿಗೆ ಐತಿ ಅವ್ರಿಗೆ ಜ್ಞಾನ ಆಕತಿ. ಯಾರಿಗೆ ಶ್ರದ್ಧಾ ಇಲ್ಲ ಅವ್ರಿಗೆ ಜ್ಞಾನ ಆಗೋದಿಲ್ಲ. ಹಿಂಗೈತಿ, ಹೌದಾ? ಅಂದ್ರೆ ಮತ್ತು ಶ್ರದ್ಧಾ ಅಂದರೆ ಅದಕ್ಕೆ ತರು, ಯಾವ್ದ್ರ ಮೇಲೆ ಶ್ರದ್ಧಾ, ಏನು ಕತಿ ಅದು ಅದು ಕೇಳಿದರೆ, ಶ್ರದ್ಧಾ ಎದಕ್ಕತ್ತಾರಂದ್ರೆ ವಿಚಾರ ಸಾಗರ ಹೇಳ್ತತಿ. ಸತ್ಯ ವೇದ ಗುರು ವಾಕ್ಯ ಹೇ. ವೇದ ಏನು ಹೇಳೈತಿ, ವೇದದಲ್ಲಿ ಏನು ಹೇಳೈತಲ್ಲ ಅದೆಲ್ಲ ಸತ್ಯ ಐತಿ. ಗುರುಗಳು ಏನು ಹೇಳ್ಯಾರ ಅದೆಲ್ಲ ಸತ್ಯ ಐತಿ. ವೇದಶಾಸ್ತ್ರಗಳು ಹೇಳಿದ್ದು, ಗುರುಗಳು ಹೇಳಿದ್ದು, ಆ ಗುರುಗಳು ಹೇಳೋದು ಆ ವೇದಶಾಸ್ತ್ರ ಪ್ರಮಾಣದಿಂದನೇ ಹೇಳೋರ್ಗ. ಇವು ಗುರುಗಳಲ್ಲಿ ಮತ್ತು ವೇದಶಾಸ್ತ್ರಗಳಲ್ಲಿ ಸತ್ಯ ಸತ್ಯ ಪರಮ ಸತ್ಯ ಅಂತ ಹಿಂಗೆ ಯಾವ ವಿಶ್ವಾಸ ಇಟ್ಟಾನ, ನಂಬಿಕೆ ಇಟ್ಟಾನ, ಅದನ್ನು ನಂಬ್ಯಾನ, ಅದಕ್ಕೆ ಅವ ಶ್ರದ್ಧಾ ಐತಿ. ಇದಕ್ಕೆ ಶ್ರದ್ಧಾ ಅಂತಾರೆ ಹಿಂಗೆ ಇಟ್ಟದಕ್ಕೆ. ಆ ಶ್ರದ್ಧಾ ಯಾವಾಗೈತಿ ಅವ್ನಿಗೆ ಜ್ಞಾನ ಆಕೈತಿ ಅದು ಗೀತಾ ಹೇಳ್ತೈತಿ. ಹೇಳ್ತಾ ಅದಕ್ಕೆ ಈಗ ಇಲ್ಲಿ ಮೊದಲು ಯಾವುದೇ ಮಾತು ಈಗ ದೇವ್ರ ಗುಡಿಯಾಗ ಒಂದು ಕಲ್ಲಿಂದು ಯಾವ್ದಾರ ಒಂದು ಇದರಿಂದ ಮಾಡಿರ್ತಾರಲ್ಲ. ಈಗ ಒಂದು ಶಿವನ ಈಶ್ವರನ ಮಾಡಿರ್ತಾರೆ, ಇರ್ತೈತಿಲ್ಲೋ ಒಂದು ಈಶ್ವರಲಿಂಗ ಮಾಡಿರ್ತಾರೆ, ಏನೋ ಇರ್ತೈತಿ. ಅಲ್ಲಿ ದೇವರೈತಿ ಅತ್ತ ನಂಬಿ ಅವ ನಮಸ್ಕಾರ ಮಾಡ್ತಾನೋ, ಭಕ್ತಿ ಮಾಡ್ತಾನೋ. ಮತ್ತು ದೇವ್ರು ಇಲ್ಲಿ ಐತೋ ಇಲ್ಲೋ ಯಾರಿಗೆ ಗೊತ್ತಂದ್ರೆ ಅಲ್ಲಿಂದ ಅದು ಕೆಲಸ ಕೊಡೋದಿಲ್ಲ, ಹೌದಿಲ್ಲ? ಹಂಗೆ ಈ ಮಾರ್ಗದಲ್ಲಿ ಅದ ಒಂದು ಐತಿ ವಿಶ್ವಾಸ, ಶ್ರದ್ಧಾ, ನಂಬಿಕೆ, ದೇವರದಾನು ಮತ್ತು ಇವೆಲ್ಲ ಏನು ವೇದಶಾಸ್ತ್ರ ಹೇಳ್ತೈತಿ ಎಲ್ಲ ಸತ್ಯ ಐತಿ ಅಂತ ಹಿಂಗೆ ನಂಬಿಕೆ ಇಟ್ಕೊಂಡು ಹೋಗೋದಕ್ಕೆ ಶ್ರದ್ಧಾ ಆತಾರ. ಆ ಶ್ರದ್ಧಾ ಈಗ ನಮಗೆ ಅದು ವೇದ ಹೇಳೈತಿ. ಅವಂಗೆ ಈ ರೀತಿ ಜ್ಯೋತಿಷ್ಠೋಮ ಯಾಗ ಮಾಡ್ದಂದ್ರೆ ಅವ್ಗೆ ಸ್ವರ್ಗ ಆಕೈತಿ ಅಂತ ಹೇಳೈತಿ, ಹೌದಾ? ಮತ್ತು ಅದನ್ನು ನಾವು ನಂಬಬೇಕು. ಅದೇ ವೇದ ಮತ್ತೇನು ಹೇಳೈತಿ, ನೀನು ಆತ್ಮಜ್ಞಾನ ಮಾಡ್ಕೊಂಡು ಅಂದ್ರೆ ನೀನು ಮುಂದೆ ಎಲ್ಲ ಸತ್ತವರು ಮತ್ತು ಹುಡ್ತಾರೆ. ಹಾಂ, ಆದ್ರೆ ಆತ್ಮಜ್ಞಾನ ಮಾಡ್ಕೊಂಡು ಅಂದ್ರೆ
ಬ್ರಹ್ಮಜ್ಞಾನ ಮಾಡ್ಕೊಂಡೆ ಅಂದ್ರೆ ನಿನಗೆ ಮುಂದೆ ಜನ್ಮ ಆಗಂಗಿಲ್ಲ ಅದು ವೇದ ಹೇಳೈತಿ. ಅದು ಯಾರು ನೋಡ್ಯಾರು? ಅವ ಮತ್ತೆ ಹುಡ್ತಾನೋ ಅಂದ್ಬಿಡ್ತಾನೋ ಅಂದ್ರೆ ಕಿಂಗ್ ಆಕತಿ ತಮ್ಮ. ಹೌದಿಲ್ಲ? ಅದಕ್ಕಾಗಿ ಇನ್ನೊಬ್ಬರ ಮಾತಿಲ್ಲ. ಮಂದಿ ಹೇಳ್ಯಾರು, ಅವ ಹೇಳ್ಯಾನು, ಇವ್ ಹೇಳ್ಯಾನು, ಹಿಂಗಿಲ್ಲ. ವೇದಶಾಸ್ತ್ರಗಳು ಏನು ಹೇಳ್ಯಾವು, ಗುರುಗಳು ಅದನ್ನೇ ಹೇಳ್ತಾರೆ. ಅದಕ್ಕೆ ವೇದಶಾಸ್ತ್ರಗಳ ಮಾತು, ಗುರುಗಳ ಮಾತು ನಂಬಬೇಕು. ಅವ್ರು ಹೇಳಿದ ಕರೇನೇ ಇರ್ತೈತಿ. ಇನ್ನು ಮತ್ತೇನು ಕೇಳೋದಿದ್ರೆ ಕೇಳ್ಬೋದು. ಇನ್ನೀ ಕೇಳಿಲ್ಲ ಅಂದ್ರೆ ನಾನೇ ಹೇಳ್ತೇನೆ. ವೇದ ಹೇಳಿದ್ದ ಕರೆ ಅಂತ ಅದರ ಮೇಲಿಂದ ನೀ ಮಾಡಲಿಲ್ಲ ಅಂದ್ರೆ ನಾನೇ ಮಾಡ್ತೀನಿ ತಗೋ. ಹೌದಾ ಇಲ್ಲ? ವೇದದ ಮಾತು ನೀವು ಉದಾಹರಣೆ ಕೊಟ್ಟರೆ ಪ್ರಮಾಣ, ವೇದ ಹೇಳಿದ್ದು ಸತ್ಯ ಇರ್ತೈತಿ ಅಂದ್ರೆ ಅದ ಸತ್ಯ ಅನ್ನೋದು ಎದರ ಮೇಲಿಂದ ಅಂತ ಹಿಂಗೆ ನೀವು ಅದಕ್ಕೂ ಸಂಶಯ ತೊಗೊಂಡ್ರೆ ಆ ವೇದದ ಕೆಲವೊಂದು ಮಾತು ಏನದಾವಲ್ಲ ಅವು ಸತ್ಯ ಅದಾವೆ. ಏನು ಸತ್ಯ ಅದಾವು ಅಂದರೆ, ಈಗ ವೇದದಲ್ಲಿ ಮಂತ್ರದಾವು, ಅದು ಎಲ್ಲ ಥರ ಮಂತ್ರದಾವ. ಅದರಾಗ ಎಲ್ಲ ವೇದ ಶ್ಲೋಕಗಳೇನದಾವ ಅವು ಮಂತ್ರ ಥರ. ಅದಕ್ಕೆ ಅದು ಹೇಳಿದ್ದು ಎಲ್ಲ. ಈಗ ಹೇಳೈತಿ. ಈಗ ನಾ ಹೇಳಿ ಜ್ಯೋತಿಷ್ಠೋಮಿ ಯಾಕೆ ಮಾಡೋ ನೀನು ಸ್ವರ್ಗ ಆಕತ್ತೆ ಅಂತ ಹೇಳ್ತಾ, ಹೌದಾ? ಇಲ್ಲ ಅಂದರೆ ಈಗ ನೀನು ಜ್ಞಾನ ಪ್ರಾಪ್ತಿ ಮಾಡ್ಕೊ, ನಿನಗೆ ಮುಕ್ತಿ ಆಕತಿ, ಜನ್ಮ ಮರಣ ರಹಿತ ಆಗ್ತಿ ಅಂತ ವೇದ ಹೇಳೈತಿ. ಅದು ಸತ್ಯ ಅಂತ ನಾವು ನಂಬೇವು. ಎದರ ಮೇಲಿಂದ ಸತ್ಯ ಅಂತ ಅನ್ಬೇಕು ಅದಕ್ಕೆ ಅಂದ್ರೆ, ಅದು ಇನ್ನೊಂದು ಕೆಲವೊಂದು ನಮಗೆ ಪ್ರತ್ಯಕ್ಷ ಉದಾಹರಣೆಯನ್ನು ಕೊಟ್ಟೈತಿ. ಏನು ಕೊಟ್ಟೈತಿ ಅಂದ್ರೆ, ಈಗ ಈ ಹಾವು ಕಡ್ದೈತಿ, ಒಬ್ಬಗೆ ಚೇಳು ಕಡ್ದೈತಿ. ಮಂತ್ರ ಹಾಕಿದಂದ್ರೆ ಆ ವಿಷ ಇಳಿತೈತಿ. ಇದು ಗೊತ್ತಿರ್ಬೇಕಲ್ಲ. ಇದು ವೇದ ಮಂತ್ರನ, ಅದು ವೇದ ಹೇಳೈತಿ. ಹಿಂಗೆ ಮಂತ್ರ ಅನ್ನು ಆ ಚೇಳು ಕಡ್ದದ್ದಾಗಲಿ ಹಾವು ಕಡ್ದಾಗಲಿ ಇಳಿತೈತಿ. ನನಗೂ ಪ್ರತ್ಯಕ್ಷ ಚೇಳು ಕಡ್ದಿತ್ತು. ಅಲ್ಲಿಂದ ಹಿಟ್ನಳ್ಳಿಯಾಗ ಇಲ್ಲಿ ಅದು ನಾವು ಪ್ರವಚನಕ್ಕೆ ಈಗ ಹೋಗಿ ಸ್ಟೇಜ್ ಏರೋದೈತಿ. ಆಟ್ರಾಗ ಅಲ್ಲಿ ಕತ್ತಿ ಲೈಟ್ ಹೋಗಿದ್ವ, ಅದು ಒಂದು ಇದ್ರದ್ದು ಭಾಳ ಜನ ಬಂದು ಎದ್ದದ್ದು ಅದ ಕಡಿತು. ಓಹೋ ಚೇಳು ಒಬ್ಬ ಕಡ್ಡಿ ಕರ್ತು ನೋಡತನ ಚೇಳು ಹೋಯ್ತು. ನಾನು ಜರ ನೋಡ್ತೀವಿ ನಾವು. ಅದು ಏರ್ತೈತಿ ನನಗೆ ಭಾಳ. ಹಿಂದಿಗಡೆ ಮುಂದೆ ಅಲ್ಲಿಂದ ಪ್ರವಚನ ಹೋಗಾಗ ಅಲ್ಲಿ ಊರಾಗ ಅದಾನ ಒಬ್ಬ ಚೇಳು ಇಳಿಸ್ತಾನ, ಒಂದು ಸ್ವಲ್ಪ ನಡ್ರಿ ಅಲ್ಲೇ ಹೋಗಿ ಬರೋನು ಅಂದ. ಆಟ್ರದ ಬಂದು ಈಗ ಲೈಟ್ ಹೋಗ್ಯಾವು, ಮತ್ತೇನು ದಡಗಣ ಮತ್ತೆ ಯಾವ ಹೋಗ್ತಾವೆ, ಹಳ್ಳಿ ಊರ ಗೊತ್ತಿಲ್ಲ. ಕರೆಂಟ್ ಹೋಗತಿ, ಲಘು ಬರ್ರಿ ಅಂತೇಳಿ ಮಂದಿ ಎಲ್ಲ ಸ್ಟೇಜ್ ಹತ್ತಿಲಿ ಕೂತ್ಬಿಟ್ಟಾರ. ಪ್ರವಚನ ಶುರು ಮಾಡಿರಲಾಗತ್ತೆ. ಓಹೋ, ಅಲ್ಲಿಂದ ನಾ ತಮ್ಮ ಎಲ್ಲಿ ಚೇಳು ಎಲ್ಲಿ ಇಳಿಸ್ಲಾಕ ಅವ್ರು ಊರಾಗ ಹೋಗ್ಬೇಕು ಅವ್ರ ಮನೆಗೆ. ಈಗ ಏನಿಲ್ಲ, ಈಗ ಮನೆ ಕೂತು ಹಾದಿ ನೋಡ್ಲಾಗತ್ತಾರ. ನೋಡಿ ನಡಿ ಅಂತೇಳಿ ನಾ ಆ ಕಡೆ ಸ್ಟೇಜಿಗೆ ಹೋಗಿಬಿಟ್ಟೆ. ಆನೆ ಹೋಗಿ ಪ್ರವಚನ ಶುರು ಮಾಡಿಬಿಟ್ಟೆ. ಶುರು ಮಾಡಿಕೊಟ್ಟು ನಾ ಪ್ರವಚನ ಶುರು ಅಥವಾ ಏನು ಹೇಳುವಾಗ ನಾ ಮರ್ತಿರ್ತೇನೆ. ಗೊತ್ತಿರಂಗಿಲ್ಲ. ಹಿಂಗೆ ಆಕೈತಿ. ಒಂದು ತಾಸು ಮೇಲೆ ಏನು ಪ್ರವಚನ ಮಾಡಿದ್ನಿ, ಹಿಂದಿಗಡೆ ಮುಗಿಸಿದೀವಲ್ಲ, ಪಾರ್ವತಿ ಪತಿ ಹರ ಮಾಡಿ ಮುಗಿಸಿದ್ವಿ. ಆ ನಂತರ ನನಗೆ ಚೇಳು ಕಡ್ದಿತ್ತ ಅವಾಗ ನೆನಪಾತ. ಹಿಂದಿಗಡೆ ಅದು ಇಲ್ಲಿ ಈ ಕಿರ್ಬಳಿ ಕಡ್ದಿತ್ತು. ಇಲ್ಲಿ ಹಿಂಗೆ ಗ್ವಾಡಿಗೆ ಹತ್ತಾನೆ ಇಲ್ಲಿ ಹೊಡೆದೈತಿ. ಇಲ್ಲಿ ತಾನೇ ಏರಿತ್ತಲ್ಲ, ಇಲ್ಲಿ ತೊಡಿತಾನೆ, ಅದು ಎಲ್ಲ ಇಳಿದು ಹೋಗಿಬಿಟ್ಟೈತಿ. ಇಲ್ಲೇ ಜುನು ಆ ತಲೆ ಕಡ್ದಲ್ಲಿ ಮಾಡ್ತಿತ್ತು. ಆಯಿಂದ ಮುಂದೆ ಅಲ್ಲಿವ ಇಲ್ಲಿ ತೊಡಿಗೆ ಎಲ್ಲ ಏರಿದ್ದು ಹೋಗೈತಿ. ನಾನು ಅವ ಕೇಳ್ದ, ಈಗ ಮತ್ತು ಹೆಂಗೈತೆ ರೀ ಅಂದ. ಈಗ ಮ್ಯಾಲೆ ತೊಡೆಗೆ ಅದು ಎಲ್ಲ ಇಳಿದು ಹೋಗಿ ಬರೀ ಕಡ್ದಲ್ಲಿ ಆ ಬಳ್ಳಿಗೆ ಅಟ್ಟ ಚುರು ಮಾಡ್ತೈತಿ. ಬರೋಬರಿ ಕೆಲಸ ಮಾಡಿತ್ತಂಗಾರ ಏನು ನೀವು ಬರಲಿಲ್ಲಲ್ಲ ಅಲ್ಲಿ. ನೀವು ಅವ್ನ ಮನೆಗೆ ಹೋಗೋಣ, ನೀವು ಬಿಟ್ಕೊಟ್ಟು ಈ ಕಡೆ ಸ್ಟೇಜಿಗೆ ಹೋಗಿ ಪ್ರವಚನ ಶುರು ಮಾಡಿಬಿಟ್ರಿ. ನಾ ಏನು ಮಾಡಬೇಕು ದೇವ್ರ, ಏನು ಹೆಂಗೆ ಮಾಡಬೇಕು
ಅಂಥೇಳಿ ನಾನು ಹೋದ್ನೆ ಅವ್ನ ಮನೆಗೆ ಹೋಗಿ ಅವ್ನಿಗೆ ಹೇಳಿ ಮಾರಾಯ ನಿನ್ನ ಕೈ ಜೋಡಿಸ್ತೇನೆ. ಆ ಮಹಾತ್ಮರು ಅವರು ಬರಲಿಲ್ಲ, ಹೋಗಿ ಸ್ಟೇಜಿಗೆ ಹೋಗ್ಯಾರು, ನೀನೇ ಒಂದಿಟ್ಟು ಅಲ್ಲ ಬಾರಪ್ಪ ಅಲ್ಲಿ ಅತ್ತ ಅವ್ನು ಕಾರ್ದನೆ. ಅವ ಏನಂದ, ಅವರು ಇಲ್ಲಿಗೆ ಬರೋದು ಬೇಡ, ನಾನು ಅಲ್ಲಿಗೆ ಹೋಗೋದು ಬೇಡ, ನಾ ಇಲ್ಲಿದ ಮಂತ್ರ ಹಾಕ್ತೇನೆ ತಗೋ ಅಂಥೇಳಿ ಅಲ್ಲಿದ ಮಂತ್ರ ಹಾಕಿಬಿಟ್ಟ. ಅದಕ್ಕೆ ನಿಮ್ಗೆ ಐತೋ ಇಳ್ದೋಯ್ತೋ ಅಂತ ಕೇಳ್ದ. ಓಹೋ ಅಂದಲೇ ಇಲ್ಲಿ ತೊಡೆಯಾಗಿನ ಎಲ್ಲ ಹೋಗೈತಿ ಅಂದ್ರೇನು, ಮಂತ್ರ ಕೆಲಸ ಮಾಡೈತಿ. ಮತ್ತು ಈ ರೀತಿ ಹಾವು ಕಡ್ದದ್ದು ಸಹಿತ ಇಳಿತಾವೆ. ಇನ್ನು ಇದಕ್ಕಿಂತ ಮಹತ್ವ ಈಗ ಅಲ್ಲಿ ಅಗ್ನಿ ಇದು ಮಾಡ್ತಾರಲ್ಲ, ಹಾಯ್ತಾರಲ್ಲ, ಅದು ಮಂತ್ರ ಅಂದ್ರೆ ಅಗ್ನಿಯ ದಾಹಕತ್ವ ಪ್ರತಿಬಂಧಕ ಮಾಡ್ತೈತೆ ಮಂತ್ರ. ನೀವು ಹೊಳ್ಯಾಡೋದ್ರಾಗ ಸುಡಂಗಿಲ್ಲ. ಹಾಂ, ಇಂಥವು ಅನೇಕ ಇಂಥ ಗ್ವಾಂಬಿ ನೋಡಿಲ್ಲ, ನಿಂಬೆಕಾಯಿ, ಚೂಜಿ ಇವು ಅಂದ್ರೆ ಗೊತ್ತಾಕ್ಕವ, ಇವು ಬರೋಬರಿ ಅದ. ಹಾಂ, ಇವು ಎಲ್ಲ ವೇದದಾಗಿನವು ಅವು ಮಂತ್ರಗಳು. ಅದಂದ್ರೆ ಇಲ್ಲಿ ಸದ್ಯ ನಡೆದು ಬಿಟ್ಟೈತೆ, ನನಗೆ ಮಾಡಿಸ್ಯಾರು, ನನಗೆ ಹಂಗಾಗೈತಿ ಹಿಂಗಾಗೈತಿ ಅತಾನಿಲ್ಲ, ಇದರ ಕೇಳಿರಿಲ್ಲ. ಮತ್ತು ಅಂದ ಮೇಲೆ ಇವು ಮತ್ತು ಪ್ರತ್ಯೇಕ ಅದಾವಿಲ್ಲ, ಅನುಭವಕ್ಕೆ ಬರ್ತಾವ. ಮತ್ತು ಅಂದ ಮೇಲೆ ಅವು ಅನುಭವಕ್ಕೆ ಬರ್ತಾವಂದ್ರೆ ಅದು ಹೇಳಿದ್ದು ಸತ್ಯ ಖರೆ ಐತೆ ಅನ್ನೋದಕ್ಕೆ ಇವು ಪ್ರಮಾಣ ಅದಾವೆ. ಇದರ ಮೇಲಿಂದ ಅವು ಖರೆ ಆದಾವಾದ ಹೇಳಿದ ಮಾತು ಅಂದ್ರೆ ಮತ್ತು ಇಂಥ ಮಂತ್ರ ಅನ್ನು ಇದು ಚೇಳಿ ಇಳಿತೈತಿ, ಇಂಥ ಮಂತ್ರ ಅನ್ನು ಹಾವು ಕಡ್ದದ್ದು ಇಳಿತೈತಿ, ಇಂಥ ಮಂತ್ರ ಅನ್ನು ಅಗ್ನಿಯ ದಾಹಕತ್ವ ಪ್ರತಿಬಂಧಕ ಆಕ್ಕೈತಿ, ಸುಡೋದಿಲ್ಲ ಅದು. ಮತ್ತು ಹಿಂಗೆಲ್ಲ ಹುಗ್ಗಿ ಕುದಿತೈತಿ, ಇದು ಮಾಡಿ ಹೀಗೆಲ್ಲ ಪ್ರತಿಯೊಂದ್ರಾಗ ಇವೆಲ್ಲ ನಿಂಬೆಕಾಯಿ, ಗ್ವಾಂಬಿ, ಇವೆಲ್ಲ ಚೂಜಿ ಓಡಾಡ್ತಾವೆ, ನಿಂಬೆಕಾಯಿ ಬಂದು ಬೀಳ್ತೈತಿ, ಹಂಗೆ ಹಾಕಾವಲ್ಲ. ಮತ್ತು ಇವೆಲ್ಲ ವೇದ ಮಂತ್ರಗಳಿಂದ ನಾವು ಪ್ರತ್ಯಕ್ಷ ನೋಡ್ತೀವಿ. ಖರೆ ಐತೆ ಅಂದ ಮೇಲೆ ಅದು ಹೆಂಗೆ ಖರೆ ಐತೋ ಹಂಗೆ ವೇದ ಹೇಳಿದ್ದು ಇವೆಲ್ಲ ಖರೇನ, ಹೌದಿಲ್ಲ? ಮತ್ತು ಅವರು ಎಷ್ಟೋ ಒಂದು 7-8 ಮಾತಾದರೂ ಖರೆ ಬರ್ತಕ್ಕಂಥ ನಮಗೆ ಪ್ರತ್ಯಕ್ಷ ಅನುಭವಕ್ಕೆ ಬರೋ ಅದಾವು. ಅವಕ್ಕರ ಮೇಲಿಂದ ಅವೆಲ್ಲ ಖರೆ ಅಂದ್ರೆ ಮತ್ತು ಇದ್ರೂ ಖರೆ. ಆದ್ದರಿಂದ ನಂಬು ಬೆಳೆ. ಈಗ ಎಲ್ಲಿ ಬಂತು ಸಂಗಯ್ಯ? 236. प्रारब्ध के अंत भय कार्य सहित अज्ञान का लेश का विलय किस साधन से होवे हैं. ಈಗೇನು ಕೇಳ್ತಾನಂದ್ರೆ, ಅಂದರೆ ಪ್ರಾರಬ್ಧದ ಅಂತ ಆಯಿತು, ಪ್ರಾರಬ್ಧ ಐತಲ್ಲ ಅದು ಮುಗೀತು. ಆಮೇಲೆ ಕಾರ್ಯಸಹಿತ ಅಜ್ಞಾನ, ಕಾರ್ಯಸಹಿತ ಅಂದ್ರೆ ಈ ಶರೀರದ ರೂಪ ಕಾರ್ಯ ಮತ್ತು ಅದಕ್ಕೆ ಕಾರಣವಾದ ಅಜ್ಞಾನ, ಇವು ಅಜ್ಞಾನ ಲೇಷ್ಕ ಮತ್ತು ಅಲ್ಲದ ಆ ಅಜ್ಞಾನದ ಲೇಷ ಇರ್ತೈತಿ. ಹಿಂದೆ ಹೇಳ್ಕೊಂಡು ಬಂದೈತಿ 2 ಶಕ್ತಿ ಹೇಳಿ. ಅಲ್ಲಿ ಆವರಣ ಶಕ್ತಿ ಅಂತೂ ಜ್ಞಾನದಿಂದ ನಾಶ ಆಗೈತಿ, ವಿಕ್ಷೇಪ ಶಕ್ತಿ ಅನ್ನೋದು ಉಳಿದಿರ್ತೈತಿ. ಆ ವಿಕ್ಷೇಪ ಶಕ್ತಿಯ ಲೇಷ್ ಅನ್ನೋದು ಇರ್ತೈತಿ ಅಂತ ಹೇಳ್ಕೊಂಬಂದೇವೆ. ಅಂದರೆ ಒಂದು ಸ್ವಲ್ಪ ಅಂಶ ಅಜ್ಞಾನದ ಇರ್ತೈತಿ ಅಂತೇಳಿ. ಆ ಅಜ್ಞಾನದ ಲೇಷ್ ಅದು ಕೂಡ ಅದು ಉಳಿದಿತ್ತಲ್ಲ ಅಲ್ಲಿ, ಈಗ ಅದು ಕೂಡ ಹೋಗ್ತೈತಿ. ಅದು ಕೂಡ ಲೇಷವು ಕೂಡ ವಿಲಯ ಆಕೈತಿ. ಏನು ಪ್ರಾರಬ್ಧ ಕರ್ಮ ಮುಗಿದ ಕೂಡಲೇ ದೇಹ ಅಂತಾಕತಿ ಇಲ್ಲ, ಅಂತಾಕೈತಿ. ದೇಹ ಅಂತಾಗೋದು ಅಲ್ದನ ಮತ್ತು ಅದರ ಕಾರಣವಾದ ಅಜ್ಞಾನ ಅದು ಅಂತಾಕತಿ. ಆ ಅಜ್ಞಾನದ ಲೇಸ್ ಉಳ್ದೈತಿಲ್ಲ, ಆ ಲೇಸ್ನು ಅಂತಾಕತಿ, ಅದು ವಿಲಯ ಆಕತಿ. ಅದು ಕಿಸ್ ಸಾಧನ ಸೇವೆ ಇದೆಲ್ಲ ಆಗಬೇಕಾದ್ರೆ ಆ ಲೇಸವು ಕೂಡ ವಿಲಯ ಆಗಬೇಕಾದ್ರೆ ಯಾವ ಸಾಧನದಿಂದ ಆಕೈತಿ ಅದು ಕೇಳ್ಯಾನ. ಹೆಂಗದ ಸ್ವಲ್ಪ ಸೂಕ್ಷ್ಮ ಐತಿ ಇದು. ಹಾಂ,
ಅದಕ್ಕೆ ಅಂಥೇಳಿ ಹೇಳ್ಯದ ಸಾಧನ ಹೋವೆ ಅದು ಕೇಳ್ಯಾನ ಅದಕ್ಕೆ ಉತ್ತರ ಹೇಳ್ತಾರೆ. ಪ್ರಾರಬ್ಧಕ್ಕೆ ಅಂತ ಭಯ ಅಧಿಕವಾ ನೂನ್ ಮೂರ್ಛಾ ಕಾಲ್ಮೆ. ಪ್ರಾರಬ್ಧ ಮುಗೀತು ಹೌದಿಲ್ಲ, ಪ್ರಾರಬ್ಧ ಮುಗಿದ ಕೂಡಲೇ ಒಂದು ಹೆಜ್ಜೆನೂ ಮುಂದೆ ಇಡಕ್ಕೆ ಬರೋಂಗಿಲ್ಲ ನಾವು, ಅಲ್ಲೇ ಶರೀರ ಬೀಳ್ತೈತಿ. ಆವಾಗ ಅಧಿಕ ಅಥವಾ ನೂನ್ ಅಂದರೆ ಸ್ವಲ್ಪ ಮೂರ್ಛೆ ಆಗಿರ್ತೈತಿಲ್ಲ ಅವಾಗ, ಈಗ ಪ್ರಾಣ ಹೋಗೋದೈತೆ ಅವಾಗ. ಹಾಂ, ಆ ಮೂರ್ಛಾ ಕಾಲದಲ್ಲಿ ಯದ್ಯಪಿ ಬ್ರಹ್ಮಾಕಾರವರ್ತಿಕ ಅಸಂಭವ. ಹಾಂ, ಅವಾಗ ಮೂರ್ಛಿತನಾಗಿರ್ತಾನೆ ಅವ ಈಗ ಪ್ರಾಣ ಹೋಗೋ ಸಮಯದಾಗ. ಆವಾಗೇನು ಬ್ರಹ್ಮಾಕಾರ ಬ್ರಹ್ಮಸ್ಮಿ ತಾನ ಇಲ್ಲ, ಹೌದಲ್ಲ? ಹಾಂ, ಅವಾಗಂತೂ ಇರೋಂಗಿಲ್ಲ ಅದು. ಅಂದ ಮೇಲೆ ಆವಾಗ ಬ್ರಹ್ಮಾಸ್ಮಿ ಅನ್ನೋ ಆ ವೃತ್ತಿನೂ ಅಸಂಭವ ಐತೆ ಅವಾಗ. ಅವ ಅಯ್ಯಯ್ಯೋ ಅಪ್ಪ ಅನ್ನೋದೈತತಿ. ಹಾಂ, असंभव है. और विद्वान को विधि भी नहीं है. ಅದು ಆ ರೀತಿ ಪ್ರಾಣ ಹೋಗುವಾಗ ಅವಾಗ ನಾನು ಬ್ರಹ್ಮನಿದ್ದೇನೆ ಅಂತ ಹಿಂಗೆ ಅವಾಗ ಸ್ಮರಣೆ ಇರಬೇಕು, ಹಿಂಗಿರಬೇಕು, ಅವ ಆಸನ ಹಾಕ್ಕೊಂಡು ಹಿಂಗೆ ಕೂತಿರಬೇಕು, ಹಿಂಗೇನು ಯಾವ ವಿಧಿ ಹೇಳಿಲ್ಲ. ಅದು ತಿಳಿತಾ, ಅದು ಉಪಾಸಕರಿಗೆ ಹೇಳಿದ್ವಿ. ಅವೆಲ್ಲ ವಿಧಿ ಉಪಾಸಕರಿಗೆ ಹೇಳಿದ್ದು. ನಾವು ಜ್ಞಾನ ಮಾರ್ಗ ಐತಿದು, ಉಪಾಸಕರ ಮಾರ್ಗ ಅಲ್ಲಿದು. ತಿಳಿತಾ? ಆದ್ದರಿಂದ ಅವ್ರಿಗಂತೂ ಅವ್ರು ಹೇಳ್ದಂಗೆ ಮಾಡಬೇಕು. ಅವರು ಆ ಎಳೆಯಲ್ಲಿ ಅವರು ಆ ತಮ್ಮ ಉಪಾಸನೆ ಯಾವ ದೇವ್ರದ್ದು ಮಾಡ್ಯಾನ ಆ ದೇವ್ರ ಸ್ಮರಣೆ ಬೇಕು ಅವಂಗೆ, ಮತ್ತು ಅವ ಕೂತಿರ್ಬೇಕು, ಅದ್ರ ನೆನಪಿರ್ಬೇಕು. ಹಿಂಗೆಲ್ಲ ಪ್ರಾಣ ಹೋಗುವಾಗ ಅವಂಗೆ ಅಷ್ಟು ವಿಧಿವಿಧಾನಗಳು ಅದಾವ. ಜ್ಞಾನಿಗೆ ಯಾವುದು ಇಲ್ಲ. ಅದಕ್ಕೆ ವಿಧಿ ವಿನಯ ಅಂತ ಹೇಳಿದ್ರೆ ಇಲ್ಲಿ. ಅದಕ್ಕೆ ವಿದ್ವಾನ್ ಕೋ ವಿಧಿ ಬಿ ನೈ ಹೈ. ಅದಕ್ಕೆ ನಿಂತ್ಕೊಂಡು ಹೇಳ್ತಾರೆ, ಕಾಶಿಯಳು ಪೊಲಗೇರಿಯಳು ಮರವೇ ಅರಿವಿನಳು ತಿಳಿ ದೇಹವಳಿಯಲ್ ಊಚ ನೀಚತೆಗಳ ಅಂಡಲವಿಲ್ಲ ಆತ್ಮಯುಧನಳು ಅಂತಾರೆ. ಏನು ಈ ಜ್ಞಾನ ಆದ ನಂತರದಲ್ಲಿ ಅವನ ಶರೀರ ಬಿಡೋದು, ಕಾಶ್ಯಾಗ ಹೋಗಿ ಒಬ್ಬೊಬ್ಬರು ಕಾಶ್ಯಾಗಿ ಬಾಡಿಗೆ ಮನೆ ಹಿಡ್ದಾರ. ಈಗ ಅವು ಕಾಶಿ ಖಂಡ ಅಂತ ಐತೆ ಒಂದು ಗ್ರಂಥ, ಅದ್ರಾಗ ಕಾಶ್ಯಾನ್ ಮರಣಾನ್ ಮೋಕ್ಷ ಅಂತ ಬರ್ದಾರ. ಕಾಶ್ಯಾಗ ಸಾತ್ತಂದ್ರೆ ಅವ್ನು ಮೋಕ್ಷ ಆಕೈತೆ ಅಂತೇಳಿ. ಅದ್ರ ಸಲುವಾಗಿ ಕಾಶ್ಯಾಗ ಸಾಯೋನು ಅಂತೇಳಿ ಶ್ರೀಮಂತರು ಅವ್ರ ಅಪ್ಪನ ಮಗ ಇಲ್ಲಿ ಎಲ್ಲ ರೊಕ್ಕ ಐತಿ, ಅಲ್ಲಿ ನೀ ಸಾಯಿ ಅಂತ ಸಾಯ್ತಿ, 10 ವರ್ಷಕ್ಕೆ 20 ವರ್ಷಕ್ಕೆ ಯಾವ ಸಾಯ್ತಿ ಸಾಯಿ, ಅಲ್ಲಿ ತನ ಬಾಡಿಗೆ ತೊಗೊಂಡು ಇಲ್ಲಿ ಕೂತ ಬಿಟ್ಟಾರ. ತಿಳಿತಾ? ಹಂಗೆ ನಮ್ಮ ಬುದ್ಧಿಗೆ ಹೇಳಿದಾವ ಅಂತ. ಹಂಗೆ ನಮ್ಮಲ್ಲಿ ಜ್ಞಾನ ಮಾರ್ಗದಲ್ಲಿ ಅವ ಕಾಶ್ಯಾಗರ ಸಾಯ್ಲಿ, ಹೊಲಿಗೆರೆಯಾಗ, ಗಟ್ರದಾಗ, ಸಂಡಾಸದಾಗ, ಗಾಡಿಯ ಕಾರ್ ಆಕ್ಸಿಡೆಂಟ್ದಾಗ ಹೆಂಗೆ ಸಾಯ್ತಾನೆ ಅದು ಹೆಂಗೆ ಯಾಕೆ ಹೋಗೋದು? ಅದ್ರದ್ದೇನು ಬಾಳೆಕಾಯಿ ತಿಂದು ಸೊಟ್ಟಿ ಹೋಗಿದ್ರೆ ಹೆಂಗೆ ಯಾಕೆ ಬಿಡ್ವಲ್ದು ಅದು? ಅದ್ರ ಕೊಡ್ಬೇಕ. ನನಗೆ ಈ ಗ್ರಂಥಗಳ ಅಭ್ಯಾಸ ಹೇಳಿದವರು ಅವ್ರ ವಿದ್ಯಾರ್ಥಿ ಸೊಲಪ ಮಹಾರಾಜರು ಅವ್ರು ನಾನು ಕೇಳಿದರು, ಮತ್ತು ಮುಂದೆ ನಿನ್ನ ಸಮಾಧಿ ಎಲ್ಲಿ ಆಗೋದಪ್ಪ ಅಂದರು. ಹಾಂ, ಯಾವ್ದ್ರ ಸಮಾಧಿ? ಈ ಮತ್ತು ದೇಹ ಬಿಟ್ಟ ಮೇಲೆ ಅದ್ರ ಸಮಾಧಿ ಅದ್ರದ್ದು ಯಾಕೆ ಅದು ಎಲ್ಲಿ ಬೀಳ್ತದೆ ನನಗೆ ಅದ್ರದ್ದು ಯಾಕೆ ಕಾಳಜಿ ಮಾಡ್ಬೇಕು ನಾವು? ಅಲ್ಲ ಅದನ್ನು ಅಲ್ಲ ತಿಳಿದ ಮೇಲೆ ಎಲ್ಲಿ ಯಾಕೆ ಬಿಡೋದು? ಯಾಕೆ ಏನು ಮಾಡವಲ್ರಿ ಅಕ್ಕ, ಅದ್ರದ್ದು ಯಾಕೆ ಕೊಡಿ, ಅದ್ರದ್ದು ಏನೈತೆ ಕೆಲಸ ಅದು ನಾ ಅಂದೆ. ಹಂಗೆ ಅದು ಸಮಾಧಿ ಆಗ್ಬೇಕು, ಪೂಜೆ ಆಗ್ಬೇಕು, ಎಲ್ಲ ಆಗ್ಬೇಕು. ಓ, ಇದನ್ನೆಲ್ಲ ಹಿಡ್ಕೊಂಡು ಕೂತೀರ ನೀವು? ಅಲ್ಲ, ಇದು ಯಾಕೆ ಬೇಕು? ಅದರದ್ದು ಒಡವಿ. ಹಾಂ, ಕೃಷ್ಣ ಪರಮಾತ್ಮ ಯಾರೂ ಇಲ್ಲದಲ್ಲಿ ಹೋಗಿ ಗಿಡದ ಕೆಳಗೆ ಪ್ರಾಣ ಬಿಟ್ಟಾನ. ಅದಕ್ಕೆ ಕಾಶಿ ಇದು ಆ ಕಡೆ ಉತ್ತರ ಪ್ರದೇಶ ಎಲ್ಲ ಮಹಾಮಂಡಲೇಶ್ವರಗಳು ಇರ್ತಾರಲ್ಲ, ಅವ್ರದ್ದು ಯಾರ್ದು ಸಮಾಧಿ ಮಾಡೋಂಗಿಲ್ಲ, ಒಬ್ಬರದು ಇಲ್ಲ. ಅವ್ರು ಸಾತ್ ಕೂಡ್ಲೇನ ಆ ಹೆಣ ಒಂದು ಇದ್ರಾಗ ಒಯ್ತಾರೆ, ಒಂದು ಸದ್ಗಿ ಕಟ್ತಾರೆ,
ಸದ್ಗಿ ಕಟ್ಟಿ ಸದ್ಗಿ ಅಂದ್ರೆ ಹೊತ್ಕೊಂಡು ಒಯ್ಯೋದ ನೋಡ್ರಿಲ್ಲ ಅದಕ್ಕೆ ನಾವನ್ಯಾಗ ಅದನ್ನು ಒಯ್ತಾರೆ. ಹೊಳೆ ಗಂಗಾ ನದಿ ಐತಿಲ್ಲ ಅಲ್ಲಿ ಹೊಳ್ಯಾಗ ಅಲ್ಲಿ ಓದು ಅವು ಹೊಸ ಕೊಡಗಳು ಇರ್ತಾವೆ, ದೊಡ್ಡ ದೊಡ್ಡ ಕೊಡ, ಅವು ಮಣ್ಣಿನವು ಅವು ತರ್ತಾರೆ. ಅವಕ್ಕೆ ತೂತು ಹಾಕಿರ್ತಾರೆ. ಆ ಮಾಡಾಗ ಹೇಳಿರ್ತಾರೆ ಅವರು ತೂತು. ಆ ತೂತ ಅಲ್ಲಿಂದ ಮುಂದೆ ಅವ್ರು ಏನು ಮಾಡ್ತಾರೆ, ಅದನ್ನು ಇಲ್ಲಿ ನದಿಯಾಗ ಹೋದು ಹಿಂಗೆ ಬಿದಿರ್ಲೆ ಕಟ್ಟಿಕೆ ಹಿಂಗೆ ಮ್ಯಾಲೆ ಇರ್ತೈತೆ, ಅದನ್ನು ಇದು ಮಾಡ್ತಾರೆ ನೀರು ಮೇಲೆ. ಆವಾಗ 4 ಮೂಲಿಗೆ 4 ಕೊಡಗಳು ಕಟ್ತಾರೆ. ಅವು ತುಂಬ್ತಾರೆ ಪೂರ ಕೊಡಗಳು ತುಂಬಿ 4 ಕಡೆ ಇದು ಮಾಡ್ತಾರೆ. ಮತ್ತು ನಡು ಈ ನಡ ಐತಿಲ್ಲ, ನಡ ಇದ್ದಲ್ಲಿ ಇಂಥ ದಮ್ಮೊಂದು ಕಲ್ಲು ಕಟ್ತಾರೆ. ಅದು ಹಗ್ಗದಲ್ಲಿ ನಡಕ ಕಟ್ಟಿ ಆ ಕಲ್ಲು ತೆಳಗಿಳಿ ಬಿಡ್ತಾರೆ. 4 ಕಡೆ 4 ಅವು ಕೊಡಗಳು ನೀರನ್ನು ಆಮೇಲೆ ಕೈ ಬಿಟ್ಬಿಡ್ತಾರೆ. ಅದು ಇಷ್ಟೆಲ್ಲ ವಜನ ಇರ್ತವೆ, ಕಟ್ಟಿರ್ತವೆ. 4 ಕಡೆ 4 ಕೊಡಗಳು ತುಂಬಿದ್ದು ಮತ್ತು ನಡಕ ಕಲ್ಲು ಕಟ್ಟಿದ್ದು ಅದು ತೊಗೊಂಡು ತಳಕ್ಕೆ ಇಳಿತೈತಿ, ಕೈ ಬಿಟ್ಬಿಡ್ತಾರೆ. ಯು ಕ್ಯಾನ್ ಗೋ. ಆಯ್ತು, ಬಿಟ್ಟು ಬಂದುಬಿಡ್ತಾರೆ ಅವರು, ಮುಳುಗಿಸ್ಬಿಡ್ತಾರೆ ಅಂತ ಹೊಳ್ಯಾಗ. ಕಲಾ ಸಮಾಧಿ ನೈ ಕುಮಾಧಿ ಬಿ ನೈ. ಹಿಂಗೆ ಪ್ರತಿಯೊಬ್ಬರದು ಅವ್ನು ದೊಡ್ಡ ಮಹಾಮಂಡಲೇಶ್ವರ ಇರಲಿಲ್ಲ ಅವನದು ಹಿಂಗೆ. ಅದಕ್ಕಾಗಿ ಈ ರೀತಿ ಇದು ಯಾಕೆ ಬರ್ತಿದ್ದು ಸಮಾಧಿ ಹಾಂ ಅಲ್ಲ ದೇಹದ ಬಗ್ಗೆ. ಹಾಂ ಹಾಂ ಅಂತ ಭಯ ಪೀಚಿವ ನೂನ್ ಮೂರ್ಛಾ ಕಾಲು ಯದ್ಯಪಿ ಬ್ರಹ್ಮಕಾರ ವೃತ್ತಿಗೆ ಅಸಂಭವೇ ವಿದ್ವಾನ್ ಕು ವಿಧಿ ಬಿನೇ. ಹಾಂ ವಿದ್ವಾನ ಅವ್ರಿಗೆ ವಿಧಿ, ದೇಹ ಬಿಡುವಲ್ಲಿ ಯಾವ ವಿಧಿ ಇಲ್ಲ ಹೇಳ್ತಾನೆ. ಅದಕ್ಕೆ ಅದು ಉಪಾಸನ ಇದರಲ್ಲಿ ಐತೆ. ಅದು ಆದರೂ ನಮ್ಮದು ಜ್ಞಾನ ಮಾರ್ಗ ಐತೆ ಅಂದಮೇಲೆ ಅಲ್ಲಿ ದೇಹದ ಬಗ್ಗೆ ಏನೂ ಇದು ಮಾಡೋಂಗಿಲ್ಲ. ಅದಕ್ಕೆ ನಿಜಗೊಂಡ್ರು ಕಾಶಿಯೊಳಗಾರ ಹೋಗಲಿ, ಹೊಲಿಗೇರಿಯಾಗಾರ ಹೋಗಲಿ, ಗಟ್ರದಾಗಾರ ಹೋಗಲಿ, ಸಂಡಾಸದಾಗಾರ ಬೀಳಲಿ, ಕಾರ್ ಆಕ್ಸಿಡೆಂಟ್ದಾಗ ಹೋಗಲಿ, ಹ್ಯಾಂಗೆ ಹೋಗೋದು ಹೋಗಲಿ. ಅದ್ರದ್ದು ಹೆಂಗೆ ಐತಿ ವೇಗ ಪ್ರಾರಬ್ಧ ಬರ್ದಿತ್ತಾನ ಈಶ್ವರ, ಹಂಗೆ ಹೋಗೋದಕ್ಕೆ. ಅದ್ರದ್ದು ಏನೈತಿ ನಮಗೆ ಹ್ಯಾಂಗಾರ ಹೋಗೋದಕ್ಕೆ. ಅದಕ್ಕೆ ನಾ ಹೇಳಿಲ್ಲ, ಬಾಳೆಹಣ್ಣು ತಿಂದು ಸೊಟ್ಟಿ ಹೋಗಿದ್ರೆ ಅದು ಚಿತ್ತು ಬೀಳ್ತತೆ, ಪಟ್ಟು ಬೀಳ್ತದೆ, ಯಾಕಡೆ ಬೀಳಲಿಲ್ಲ. ಅದಕ್ಕೆ ಅದ್ರ ಗೊಡವೆ ಯಾಕೆ ಹಂಗೆ ಈ ದೇಹದ ಬಗ್ಗೆ ಅದು ಯಾಕೆ ಅದು ಪ್ರಾರಬ್ಧ ಮುಗಿದ ಮೇಲೆ ಏನಾರು ಆಗಲಿ ಅಲ್ಲಿ 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 ಬ್ರಹ್ಮಾಕಾರ ವೃತ್ತಿ ಇರಬೇಕು ಅನ್ನೋದು ಇದು ಇಲ್ಲ, ಅಸಂಭವ. ಆವಾಗ ಇರ್ಲಾಕ ಬರಂಗಿರಲ್ಲ. ಅದು ಹಿಂಗದ. और विद्वान को विधि भी नहीं तथापि ಸುಷುಪ್ತಿ ಕಿ ನ್ಯಾಯ ತಾ ಮೂರ್ಛಾ ಕಾಲ ಮೇ भी. ಅಂದರೆ ಇಲ್ಲಿ ಏನು मूर्छा काल में यद्यपि ब्रह्माकार वृत्ति असंभव है, विद्वान को विधि भी नहीं है, तथापि सुषुप्ति की न्याय ಅಂದ್ರೆ ಇದು ಗೊತ್ತಾಗತ್ತೆ ನಿಮಗೆ. तथापि सुषुप्ति की न्याय ता मूर्छा काल में भी ब्रह्म विद्या संस्कार है, तामें आरूढ़ चेतन से कार्य सहित अज्ञान लेस का विलय नाने नाश होवे. ಏನಾರ ಗೊತ್ತಾಗತ್ತೆ? ಏನೂ ಗೊತ್ತಾಗೋದಿಲ್ಲ. ಅಂದರೆ ಏನು ಅಂದಂಗಾತ ಅಂದರೆ ಈಗ ಅವು ಕೇಳ್ಯಾನೇನು ಇವರು ಉತ್ತರ ಹೇಳ್ತಾರೇನು, ಇವೆರಡು ಮಾತು ತಿಳ್ಕೊಬೇಕೀಗ. ಹೌದಾ? ಅವು ಏನು ಕೇಳ್ಯಾನು ಅಂದ್ರೆ ಹಿಂದೆ ಜ್ಞಾನ ಆಗಿರ್ತದೆ. ಜ್ಞಾನ ಆದ ಮೇಲೆ ಏನು ಕೂಡ ಅವಿದ್ಯಾ ಲೇಸ್ ಇರ್ತೈತಿ. ಆದ್ದರಿಂದ ಅವನ ಶರೀರ ಬಾಧಿತಾನು ವೃತ್ತಿಯಿಂದ ವ್ಯವಹಾರ ಮಾಡ್ತಿರ್ತೈತಿ. ಅದಕ್ಕೆ ಇರ್ತೈತಿ ಶರೀರ. ಹಾಂ, ಆದ್ರೆ ಬಾಧಿತಾನು ವೃತ್ತಿಯಿಂದ ಇರ್ತೈತಿ ಅತ್ತಿಟ್ಟೆಲ್ಲ ಹೇಳ್ಕೊಂಬಂದಾರ. ಅದಕ್ಕೆ ಕಾರಣ ಏನು ಹೇಳಿದರು? ಅವಿದ್ಯಾ ಲೇಸ್ ಅನ್ನೋದು ಕಾರಣ ಐತೆ ಅದಕ್ಕೆ. ಹೌದಲ್ಲ? ಹಾಂ, ಈಗ ಎಲ್ಲ ಮುಗಿದು ಇನ್ನು ವಿಧೇಯ ಮುಕ್ತಿ ಹೇಳೋದು ನಡೆದೈತಲ್ಲ. ವಿಧೇಯ ಮುಕ್ತಿ ಅಂದರೆ ಶರೀರನೂ ಹೋಗ್ತೈತಿ ಇನ್ನು. ಹೌದಿಲ್ಲ? ಪ್ರಾರಬ್ಧ ಕರ್ಮನೂ ಮುಗದದ. ಹಾಂ, ಮತ್ತು ಆ ಅವಿದ್ಯಾ ಲೇಸ್ ಉಳ್ದೈತೆ ಅಂತ ಹೇಳಿದ್ದಿರಲ್ಲ ನೀವು. ಅದು ಹೋಗ್ಲಾಕ ಏನು ಕಾರಣ? ಹಿಂಗೆ ಕೇಳ್ಯಾನವ. ಆ ಅವಿದ್ಯಾ ಲೇಸ
ಅದು ಐತಿ ಮತ್ತು ಅದು ಹೋಗಬೇಕಾದ್ರೆ ಸಾಧನ ಏನು? ಸಾಧನ ಏನು? ಹಾಂ ಅದಕ್ಕೆ ಸಾಧನ ಏನು, ಅದು ಎದರಿಂದ ಹೋಗ್ತೈತಿ? ಅದಕ್ಕೆ ब्रह्माकार वृत्ति संभव है तो विधि भी नहीं तथा सुषुप्ति की न्यायता मूर्छा काल में भी ब्रह्म विद्या संस्कार है तामे आरूढ़ चेतन से कार्य सहित अज्ञान लेश का विलय. ಹಾಂ ಅಂದ್ರೆ ಆ ಅಜ್ಞಾನ ಲೇಷ ಅದನ್ನು ಅದು ಮತ್ತು ಉಳ್ದೈತಿ ಮತ್ತು ಅದು ಹೆಂಗೆ ಹೋಗ್ತೈತಿ? ಪ್ರಾರಬ್ಧ ಮುಗದೈತಿ, ಶರೀರ ಹೋಗ್ತೈತಿ, ಹೌದಾ? ಮತ್ತು ಆ ಅಜ್ಞಾನ ಲೇಸ ಐತಿ ಅಂದ್ರೆ ಅದು ಹೋಗ್ಲಕ್ಕ ಏನು ಕಾರಣ? ಈ ಶರೀರ ಹೋಗ್ಲಕ್ಕ ಪ್ರಾರಬ್ಧದ ಕ್ಷಯ ಕಾರಣ ಐತಿ, ಮತ್ತು ಅಜ್ಞಾನ ಲೇಸ ಹೋಗಿ ಐತಲ್ಲ, ಅದು ಹೋಗ್ಬೇಕಾದ್ರೆ ಅದನ್ನು ಯಾವುದು ಕಳೀತಿ? ಅದಕ್ಕೆ ಕಾರಣ ಹೇಳ್ರಿ ಅಂತ ಕೇಳ್ಯ ನಾವು. ಅದು ಉಳ್ದೈತಲ್ಲ, ಉಳ್ದೈತೆ ಅಂದ್ರೆ ಮತ್ತು ಅದು ಹೋಗಬೇಕು, ಅದು ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತೈತಿ ಅದು ಹಿಂಗೆ ಕೇಳ್ಯಾರ. ಅದಕ್ಕೆ ಅವ್ರು ಹೇಳ್ತಾರು ಇವಾಗ ಆವಾಗ ಸುರ್ತಿ ಅರು ಇರಂಗಿಲ್ಲ, ಮೂರ್ಛಾ ಇರ್ತೈತಿ, ಹೌದಿಲ್ಲ? ಮರಣ ಹೋಗಾಗ ಅಂದ್ರೆ ಪ್ರಾಣ ಹೋಗಾಗ ಆ ಸಮಯದಲ್ಲಿ ಇವಂಗರ ಅರು ಇರಂಗಿಲ್ಲ. ಮತ್ತು ನಾನು ಅಹಂ ಬ್ರಹ್ಮಾಸ್ಮಿ ಏನು ಇರಂಗಿಲ್ಲ ಅವಾಗ. ಎಲ್ಲಿದು ತಾನ ಅವಂಗ ಅರು ಇರಂಗಿಲ್ಲ. ಹಾಂ, ಹಿಂಗಿರ್ತೈತಿ. ಅದು ಪ್ರಾರಬ್ಧದ ಅನುಸಾರ ಒಬ್ಬ ಪಟಕ್ಕನ ಹೋಗತಿ, ಒಬ್ಬಕ್ಕೆ ಒದ್ಯಾಡಿ ಹಿಂಗೆ ಹೋಗ್ತಿರ್ತೈತಿ. ಒಂದೇ ಥರ ಹಿಂಗೆ ಹೋಗೋದೇ ಇಲ್ಲ, ಅದರ ನೇಮ್. ಹಾಂ, ಅಂದ ಮೇಲೆ ಈ ರೀತಿ ಅವಂಗ ತ್ರಾಸಾಗಿ ಹಿಂಗೆ ಇದು ಹೋಗ್ತಿರ್ತೈತಿ. ಮತ್ತು ಅಂದ ಮೇಲೆ ಆ ಸಮಯದಲ್ಲಿ ಇವ ಬ್ರಹ್ಮವಿದ್ಯಾ ಪ್ರಾಪ್ತಿ ಮಾಡ್ಕೊಂಡಾನ ಇಲ್ಲೋ? ಬ್ರಹ್ಮಜ್ಞಾನ ಪಡೆದಾನೆ ಇಲ್ಲ, ಜ್ಞಾನಿ ಅದಾನ. ಅಂದಮೇಲೆ ಅವು ಬ್ರಹ್ಮವಿದ್ಯಾ ಐತಿ ಅಂದ್ರೆ ಆ ಬ್ರಹ್ಮವಿದ್ಯಾ ಅಂದ್ರೆ ಬ್ರಹ್ಮಜ್ಞಾನ ಐತಿಲ್ಲೋ? ಆಗಿತ್ತಿಲ್ಲ ಬ್ರಹ್ಮಜ್ಞಾನ ಆಗೈತಿ. ಆದರೆ ಬ್ರಹ್ಮಾಕಾರ ವೃತ್ತಿ ಅಂತೂ ಮಾಡೋಕ್ಕೆ ಬರೋಂಗಿಲ್ಲ ಇವಾಗ. ಯಾಕೆ? ಇದು ತಪ್ಪೈತಿ ಅಲ್ಲ. ಹಾಂ, ಮತ್ತು ಅದೂ ಇಲ್ಲ. ಮತ್ತು ಇವಂದು ಈ ಅವಿದ್ಯಾಲಯ ಹೆಂಗೆ ಕಳೆಯೋದು ಯಾವುದು ಅಲ್ಲಿಂದ? ಬ್ರಹ್ಮಜ್ಞಾನವೂ ಅವಾಗ ಅದರದ್ದು ಇದು ಅಹಂ ಬ್ರಹ್ಮಾಸ್ಮಿ ಅತ್ವೂ ಮಾಡೋಕ್ಕೆ ಬರೋದಿಲ್ಲ. ಹಾಂ, ಅಂದಮೇಲೆ ಮತ್ತು ಈಗ ಅವಿದ್ಯಾಲಯವನ್ನು ಯಾವ್ದು ಕಳೀತು ಅಂತ ಅವ ಕೇಳ್ಯಾರ. ಅದಕ್ಕೆ ಇವ್ರೇನು ಹೇಳ್ತಾರು ಅಂದ್ರೆ, ಈಗ ಆ ಅವಿದ್ಯಾಲೇಶವನ್ನು ಕಳೆಯೋದು ಯಾವುದಂದ್ರೆ ಇವಾಗ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಆಗಿತ್ತ ಇಲ್ಲ? ಜ್ಞಾನ ಆಗಿತ್ತು. ಜ್ಞಾನ ಆಗಿತ್ತು, ಜ್ಞಾನ ಐತಿ ಅಂದ ಮೇಲೆ ಅದಕ್ಕೊಂದು ಉದಾಹರಣೆ ಕೊಟ್ರಿ ಇವ್ರಿ. ಏನು ಕೊಟ್ಟರು ಅಂದ್ರೆ ವಿಲಯನಾಶ ಸುಷುಪ್ತಿ ಕಿ ನ್ಯಾಯಿ ಅಂದ್ರಲ್ಲಿ. ಹಾಂ, ಸುಷುಪ್ತಿ ಕಿ ನ್ಯಾಯಿ ಅಂತ ಉದಾಹರಣೆ ಕೊಟ್ಟಾರ. ಸುಷುಪ್ತಿ ಅಂತೆ ಅಂತ ಉದಾಹರಣೆ. ಏನು ಮಾಡವ ನೀನು? ಸುಷುಪ್ತಿ ಅಂತೆ ಅಂದ್ರೆ ಏನು ಮಾಡವ? ಸುಷುಪ್ತಿ ಅಂತೆ ಅಂದ್ರೆ ಮತ್ತು ನಿದ್ದೆ ಎತ್ತಿದವನಂತೆ ಆಯಿತು. ನಿದ್ದೆ ಎತ್ತಿದವನಂದ್ರೆ ಏನು ಮಾಡೋದು? ಏನು ತಿಳ್ಕೊಬೇಕಿಲ್ಲ? ಏನಾರ ತಿಳಿತೈತೇನ? ಹಾಂ, ನಿಮಗೇನ್ರಿ ಉದಾಹರಣೆ ಕೊಟ್ಟಾರ ಅವರು. ನಿದ್ರಿತನಂತೆ, ಸುಷುಪ್ತಿ ಅಂತೆ, ಹೌದಿಲ್ಲ? ಹಂಗಂದ್ರೆ ಏನಂದರೆ ಕೇಳವನ ಮಾತು. ನಗೆಯು ಬರುತ್ತಿದೆ ನನಗೆ ಅಂತೇಳಿ. ಹಾಂ, ಅಜ್ಞಾನ ಲಯ ಆಕತಿ. ಈಗ ಇಲ್ಲಿ ಕೇಳ ಅಂದರೆ ಸುಷುಪ್ತಿಕಿ ನ್ಯಾಯ ಅಂದರೆ ನಮ್ಮ ಒಂದು ಲೌಕಿಕ ಅನುಭವ ಹೇಳ್ಯಾರ ಅವರು. ದೃಷ್ಟಾಂತ ಅಂದ್ರೆ ಲೌಕಿಕ ಇರ್ತೈತೆ ಅದು ಯಾವಾಗಲೂ. ಈಗ ನೀವು ಇಲ್ಲಿ ಬಂದೀರಿ, ಹೌದಾ? ಈಗ ಬಂದೀರಿ, ಒಂದು ಏನೋ ಇನ್ನು ಇವತ್ತು ಅದು ಹೋಗೋ ಸಾಧನೆ ಏನಿಲ್ಲ,
ಏನು ಅದು ನಿಮ್ಮ ಗಾಡಿನೂ ಅವ ಬೇರೆ ಬಾಡಿಗೆ ಸಿಕ್ಕತ್ತ ಅಂತೇಳಿ ಹೋಗ್ಬಿಟ್ಟವ ತಿಳ್ಕೊ. ಹೌದಾ? ಮತ್ತು ಹೇಳಿ ಬರೋನು ಹೋಗಲ್ಲ, ಯಾರೋ ನೀ ಎಷ್ಟು ಬೇಡ್ತಿ ಅಷ್ಟು ಕೊಡ್ತೀವಿ ಅನ್ನೋ ಹೋಗ್ಬಿಟ್ಟವ ಕಲ. ಇನ್ನು ಹೋಗೋದೆ ಬಸ್ಸೂ ಇಲ್ಲ. ಮತ್ತು ನೀವು ತಂದ ಗಾಡಿನೂ ಅವನು ಒಂದು ಬಾಡಿಗೆ ಭಾಳ ಸಿಗ್ತೈತೆ ಅಂತ ಅವನು ಹೋಗಿಬಿಟ್ಟ. ಮುಂದೆ ಹೆಂಗೆ ಮತ್ತು ಈಗ ಹೊತ್ತು ಮುಳುಗಲಾಕ ಬತ್ತು. ಮತ್ತು ಅಲ್ಲಿಂದ ಮತ್ತೇನು ನಾಳೆ ಏನಾರ ಮಾಡಕ್ಕೆ ಬರ್ತೈತಿ. ಇವತ್ತು ಊಟ ಮಾಡಿ ಮಲ್ಕೋರಿ ಇಲ್ಲಿ ಅಂತ ನಾವು ಹೇಳಿದೀವಿ. ಹೌದಿಲ್ಲ? ಪ್ರಸಂಗ ಹಂಗೆ ಬಂದೈತೆ ಅಂದ್ರೆ ಏನು ಮಾಡ್ಬೇಕಾವ? ಅಥವಾ ಒಮ್ಮೊಮ್ಮೆ ಲಾಕ್ಡೌನ್ದಾಗ ಕಾರ್ ಗಾಡಿನೂ ಬಿಡ್ತಿದ್ದಿಲ್ಲ. ಹೌದಿಲ್ಲ? ಮತ್ತು ಹಂಗೆ ಆಯ್ತು ಅಂದ್ರೆ ಮತ್ತು ಇರಬೇಕಾಯ್ತು ಇವತ್ತು. ಹೌದಾ? ಇಲ್ಲೇ ಆಯ್ತು ಊಟ ಮಾಡಿ ಮಲ್ಕೋರಿ, ಇಲ್ಲಿ ಮಲ್ಕೊಳ್ಳಿ. ಇಲ್ಲೇ ರೂಮ್ ಅದಾವು ಎಲ್ಲ, ಇಲ್ಲೇ ಮಲ್ಕೋಬೋದು. ಅದು ಮಲಗಿರಿ ಇಲ್ಲಿ ರೂಮ್ನಾಗ ಮಲ್ಕೊಂಡ್ರೆ ಮಲ್ಕೊಂಡ ಮೇಲೆ ಮುಂಜಾನೆ ಮಲ್ಕೊಂಡ ಮೇಲೆ ನಿದ್ದೆ ಹತ್ತು. ನಿಮಗೆ ನಿದ್ದೆ ಹತ್ತಿತ್ತು ಅಂದ್ರೆ ಈಗ ಇವತ್ತು ನೀವು ಬಾಗಲಕೋಟದಿಂದ ಇಲ್ಲಿಗೆ ಬಂದೀರಿ. ಹೌದಿಲ್ಲ? ಜಮಖಂಡಿಗೆ ಬಂದೀರಿ. ಏನು ಮತ್ತು ನಮ್ಮ ಮನೆ ಬಾಗಲಕೋಟದಾಗ ಐತಿ. ಅಲ್ಲಿಗೆ ನಾವು ಹೋಗಬೇಕು ಅನ್ನೋ ಜ್ಞಾನ ಈಗ ಐತಿ. ಆ ಜ್ಞಾನ ನಿದ್ದೆ ಹತ್ತದ ಮೇಲೆ ಇರ್ತೈತೇನ? ಇಲ್ಲ, ಅದು ಇರಂಗಿಲ್ಲ. ಏನಾಕತಿ? ನಾಶ ಆಕೈತಿ. ಜ್ಞಾನ ಈಗಿದ್ದದ್ದು ನಾ ಇಂಥ ಊರದಿಂದ ಇಲ್ಲಿಗೆ ಬಂದೇನೆ ಅನ್ನೋದು ಜ್ಞಾನ ಐತಲ್ಲ, ನಮ್ಮ ಮನೆ ಬಾಗಲಕೋಟೆಗೆ ಐತಿ ಅಂಥೇಳಿ ಈ ಜ್ಞಾನ ನಿದ್ದೆ ಎತ್ತದ ಮೇಲೆ ನಾಶ ಆಗಿ ಹೋಗ್ತೈತೆ. ಈ ಜ್ಞಾನ ನಾಶ ಆದ ಮೇಲೆ ಮತ್ತು ನಾಳೆ ಮುಂಜಾನೆ ಹೇಳ್ತಿರಲ್ಲ, ಎದ್ದು ಕೂಡಲೇನ ನೀವು ಏನು ನೆನಪು ಬರ್ತೈತೆ ನಿಮ್ಗೆ? ಬಾಗಲಕೋಟೆ. ಎದ್ದು ಕೂಡಲೇ ಬಾಗಲಕೋಟೆ ಅದರ. ಹೌದಿಲ್ಲ? ಅಲ್ಲ, ನಾಶ ಆಗೈತೆ ಅದು. ನೀ ಎಲ್ಲಿಂದ ಬಂದಿಯಪ್ಪ, ನಿನ್ನ ಮನೆ ಎಲ್ಲಿ ಅನ್ನೋದು ಎಲ್ಲ ಜ್ಞಾನ ನಾಶ ಆಗಿ ಹೋಗೈತಿ. ಮತ್ತು ನಿದ್ದೆ ಎತ್ತದಾಗ ನಾಶ ಆಗಿ ಹೋಗೈತೆ ಅದು. ಇಲ್ಲ ಅಂದ ಮೇಲೆ ಮತ್ತೀಗ ನನ್ನ ಮನೆ ಬಾಗಲಕೋಟೆ ಐತಿ, ನಾ ಬಾಗಲಕೋಟೆದಿಂದ ಇಲ್ಲಿಗೆ ಬಂದಿದ್ನಿ, ಮತ್ತು ಹಿಂಗೆಲ್ಲ ಈಗ ಮತ್ತು ಇವತ್ತು ಹಿಂಗಾತು, ಅದಕ್ಕೆ ಇಲ್ಲೇ ವಸ್ತಿ ಇರಬೇಕಾತು ಅಂಥೇಳಿ ಮುಂಜಾನೆ ಎದ್ದು ಇದನ್ನ ಎಲ್ಲ ಜ್ಞಾನ ನಿನಗೆ ಐತಿ. ಅಂದಮೇಲೆ ಮತ್ತು ನೀ ಬಾಗಲಕೋಟಕ್ಕೆ ಹೋಗೇ ಇಲ್ಲ. ಮತ್ತು ಜ್ಞಾನ ನಾಶ ಆಯಿತು. ನಾಶ ಆದರೂ ಕೂಡ ಮತ್ತು ನಾ ಎಲ್ಲಿದ್ದು ಬಂದೇನೆ, ನಾ ಎಲ್ಲಿಗೆ ಹೋಗಲಿ? ನಿನ್ನೆ ಲಗ್ನ ಆಯಿತು. ನಿನ್ನೆ ಲಗ್ನ ಆಗಿ ಭಾಳ ಸುಂದರ ಹೆಂಡ್ತಿ ಸಿಕ್ಕಳು ನನಗೆ ಅಂತೇಳಿ ಭಾಳ ಪ್ರೀತಿ ಮಾಡಿ ಎಲ್ಲ ಆಯ್ತು. ಮಲ್ಕೊಂಡು ನಿದ್ದೆ ಎತ್ತನ ಮತ್ತು ಅದು ಲಗ್ನ ಮಾಡ್ಕೊಂಡೇನಿ, ಮತ್ತು ಈಗ ನಾನು ಹೆಂಡ್ತಿ ಅನ್ನೋದು ಜ್ಞಾನ ಹೋಯ್ತಲ್ಲ. ಮಂದಿ ಎದ್ದ ಮೇಲೆ ನನ್ನ ಲಗ್ನ ಆಗೈತೆ ಇಲ್ಲೋ, ಮತ್ತು ಈಕೆ ಯಾರು ಹಿಂಗೆ ಅನ್ಬೇಕಾಕತೆ. ಹೌದಿಲ್ಲ? ಯಾಕಂದ್ರೆ ಸುಸುಪ್ತಿಕಿ ನಯ ಅಂತ ಹೇಳ್ಯಾನ. ಇಲ್ಲಿ ಸುಸುಪ್ತಿಯಾಗಿ ಎಲ್ಲ ಲಯ ಆಗಿ ಹೋಗಿಬಿಟ್ಟಿರ್ತೈತಿ, ನಾಶ ಆಗಿ ಹೋಗಿರ್ತೈತಿ ಈ ಜ್ಞಾನ. ಅಂದ ಮೇಲೆ ಮಾತ್ರ ಇಕ್ಕಿ ಕೂಡ ನನ್ನ ಲಗ್ನ ಆಗಿತ್ತು ಅಂತ ಹೆಂಗೆ ಗೊತ್ತಾಕತಿ? ಬೇಡ, ಇದೇ ನಾವು ಬಾಗಲಕೋಟದಿಂದ ಬಂದೇವು ಅನ್ನೋ ಜ್ಞಾನ ನಿಮಗೆ ಮತ್ತೊಮ್ಮೆ ಹೆಂಗೆ ಆಕತಿ ಅಂದರೆ ಅದು ಶಾಸ್ತ್ರದ ನೇಮ ಏನೈತಿ, ಆ ಜ್ಞಾನ ಏನೈತಲ್ಲ ಅದು ನಾಶ ಆಗ್ತೈತಿ. ನಾಶ ಆಕೈತಿ. ಬೇಡ ಇದರದ ಈಗ ಸದ್ಯ ನಾ ಇವತ್ತು ಶಾಸ್ತ್ರ ಏನೇನು ಹೇಳ್ಕೋತ ಬಂದೇನೆ ಅದರದ್ದು ನಿಮಗೆಲ್ಲ ಜ್ಞಾನ ಹಾಕ್ಕೋತ ಬಂದೈತಿ. ಆದ್ರೆ ಆ ಜ್ಞಾನ ಐತೇನೆ ಈಗ? ಐತಿ? ಇಲ್ಲ. ಏನಾಗೈತಿ? ನಾಶ ಆಗೈತೆ ಅದು. ನಾ ಮುಂದೆ ಹೋಗ್ತೇನೆ ಹಂಗೆ ಹೇಳ್ಕೊತ ಹಿಂದಿನ ಪೋರಿನ ಸೆಳ್ಕೋರು ಅಂದಂಗೆ ಅದು ಹೋಗೇ ಬಿಡ್ತದೆ. ನಾವು ಸಣ್ಣಾಗಿರ್ತಾಗ ಹಿಂಗೆ ಆಟ ಆಡ್ತಿದ್ವಿ, ಒಬ್ಬರದು ಹಿಡ್ದು ಒಬ್ಬರು ಸಣ್ಣ ಹುಡುಗರ ಹಂಗೆ ಹಿಂದಿಂದೆಲ್ಲ ಸಪಾಟ್ ಆಕತಿ. ಅದು ಲಾಸ್ಟ್ ಆಗಿಬಿಡ್ತೈತಿ. ಅಂದ್ರೆ ನಾಶ ಆಕೈತಿ ಜ್ಞಾನ. ಈ ರೀತಿ ಅದು ಜ್ಞಾನ ಆದರೂ ಕೂಡ
ಒಂದು ಕೆಲಸ ಮಾಡ್ತೈತೆ. ಅದು ಏನು ಮಾಡ್ತೈತಿ? ಸಂಸ್ಕಾರ ಉಳಿತೈತಿ. ಸಂಸ್ಕಾರ ಅಂತ ಎದಕ್ಕಂತಾರು ಅಂದ್ರೆ ಸೂಕ್ಷ್ಮ ಅಂದ್ರೆ ಸೂಕ್ಷ್ಮಕ್ಕೆ ಸಂಸ್ಕಾರ ಅಂತಾರೆ. ಜ್ಞಾನದ ಸೂಕ್ಷ್ಮ ಅವಸ್ಥೆ. ज्ञान का सूक्ष्म अवस्था को संस्कार कहिए. ಆ ಜ್ಞಾನ ನಾಶ ಆಗುವಾಗ ಒಂದು ಕೆಲಸ ಮಾಡ್ತೈತೆ ಅದು. ಯಾರೋ ಹೇಳಿದ್ರಲ್ಲ, ಕರ್ಪೂರ ಸುಟ್ರೂ ವಾಸನೆ ಇರ್ತೈತೆ ಅಂತೇಳಿ. ನೀವು ಹಂಗೆ ಆ ಸಂಸ್ಕಾರ ಉಳಿತೈತಿ. ಜ್ಞಾನ का सूक्ष्म अवस्था को संस्कार कहिए. ಆ ಜ್ಞಾನ ನಾಶ ಆಗಿ ಸೂಕ್ಷ್ಮ ಉಳಿತೈತಿ. ಹೆಂಗೆ ಸೂಕ್ಷ್ಮ ಉಳಿದಿರ್ತೈತಿ ಅಂದ್ರೆ, ಈಗ ಒಂದು ನೋಟ್ಬುಕ್ ಮೇಲೆ ಇಲ್ಲಿ ಬರಿತೀರಿ, ನೀವು ಬರಿತೀರಿಲ್ಲ, ಬರೆದ್ರೆ ಮಸಿ ಮೂಡ್ತೈತಿ ಈ ಮ್ಯಾಲಿನ ಪೇಜಿನ ಮೇಲೆ. ಕೆಳಗೆ ತೆಳಗಿನ ಪೇಜ್ನಾಗ ನೋಡು ಅದ್ರದ್ದು ಗೀಚ್ ಇರ್ತೈತಿ, ಹಿಂಗೆ ಇರ್ತೈತೆ ಇಲ್ಲ? ಹಾಂ, ಅದು ಸಂಸ್ಕಾರ. ಹಂಗೆ ಸಂಸ್ಕಾರ ಇರ್ತೈತಿ. ಹಾಂ, ಅದಕ್ಕೆ ಸೂಕ್ಷ್ಮ ಅಂದ್ರೆ ಆ ಸಂಸ್ಕಾರ ಅದು ಮುಂದೆ ಅದೇನಾಕತಿ, ಅದು ಐತಿ ಅಂದ ಕೂಡಲೇ ಅವಾಗ ಅನುದ್ಭೂತದಿಂದ ಇರ್ತೈತೆ ಅದು. ಹಾಂ, ಅದು ಉದ್ಭೂತ ಆಕೈತಿ ಮುಂದೆ. ಹಾಂ, ಉದ್ಭೂತ ಆಯ್ತು ಅಂದ ಕೂಡಲೇನ ಆವಾಗ ನಾನು ಬಾಗಲಕೋಟೆಯಿಂದ ಬಂದೇನಿ. ಬಾಗಲಕೋಟೆಯಾಗ ನಮ್ಮ ಮನೆ ಮಾರು ಹೆಂಡ್ರು ಮಕ್ಕಳು ಎಲ್ಲ ಅಲ್ಲಿದಾರು. ಮತ್ತು ನಾವು ಇಲ್ಲಿ ಜಮ್ಕಂಡಿ ಶಾಸ್ತ್ರ ಕೇಳಕ್ಕೆ ಬಂದೇವಿ, ಈಗ ಅಲ್ಲಿಗೆ ಹೋಗ್ಬೇಕು ಅಂಥೇಳಿ ಮತ್ತು ನಮ್ಗೆ ಸ್ಮೃತಿ ಆಕೈತಿ. ಆ ಸಂಸ್ಕಾರ, ಆ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ. ಆ ಸಂಸ್ಕಾರದಿಂದನೇ ಸ್ಮೃತಿ ಹುಡ್ತೈತೆ, ತಿಳಿತಾನೆ? ಹಂಗೆ ಆ ಸಂಸ್ಕಾರ ಐತಿ ಅಲ್ಲಿ. ಹಂಗೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನ ಆಗೈತಿ ಅಂದ್ರೆ ಅದರದ್ದು ಸಂಸ್ಕಾರ ಇರ್ತೈತಿ. ಆ ಸಂಸ್ಕಾರ ಏನು ಮಾಡ್ತೈತಿ? ಆ ಅವಿದ್ಯಾಲೇಶ ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನದ ಸಂಸ್ಕಾರ ಅವಿದ್ಯಾಲೇಶನ ಉಳಿದಿತ್ತಲ್ಲ, ಅದನ್ನು ಯು ಆರ್ ಗೆಟ್ ಔಟ್ ಅಂತೈತೆ. ಅದನ್ನು ನಾಶ ಮಾಡಿಬಿಡ್ತೈತೆ ಅದು. ಹಾಂ, ಅದು ಎದರಿಂದ ನಾಶ ಆಕೈತಿ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಏನಾಗಿತ್ತು ಆ ಜ್ಞಾನದ ಸಂಸ್ಕಾರದಿಂದ ನಾಶ ಆಕೈತಿ. ಗೊತ್ತಾಯ್ತಿಲ್ಲ ಈಗ? ಹಾಂ, ಅದಕ್ಕೆ ಅದು ತಿಳಿಬೇಕಾದ್ರೆ ಸುಷುಪ್ತಿ ಕಿ ನ್ಯಾಯ ಅಂದರೆ, ಸುಷುಪ್ತಿ ಅಂದರೆ ನೀವೀಗ ಬಂದೀರಿ, ನಿದ್ದೆ ಎತ್ತದ ಮೇಲೆ ನೀವು ಯಾವ್ರ ಏನು ಕತೆ ಎಲ್ಲ ಹೋಗಿರ್ತೈತಿ, ನಾಶ ಆಗಿರ್ತೈತಿ. ಕರೆ ಸಂಸ್ಕಾರ ಓದಿರ್ತೈತಿ. ನಿಮ್ಮ ವ್ಯವಹಾರದಲ್ಲಿ ಸಂಸ್ಕಾರ ಹೆಂಗೆ ಉಳಿತೈತೋ ಹಂಗೆ ಉದಾಹರಣೆ ಕೊಟ್ಟದ್ದು. ಹಂಗೆ ಬ್ರಹ್ಮಜ್ಞಾನ ಆದದ್ದು ಆ ಜ್ಞಾನ ನಾಶ ಆಗಿ ಸಂಸ್ಕಾರ ಉಳಿತು. ಅದು ವೃತ್ತಿ ರೂಪ ಜ್ಞಾನ, ಅದು ನಾಶ ಆಕೈತಿ. ನಾಶ ಆಗಿ ಸಂಸ್ಕಾರ ಇಡ್ತೈತೆ. ಅದು ಆ ಸಂಸ್ಕಾರ ಏನು ಮಾಡ್ತೈತಿ? ಆ ವಿದ್ಯಾಲೇಶವನ್ನು ನಾಶ ಮಾಡ್ತೈತಿ. ಹಿಂಗೆ ಗೊತ್ತಾಯ್ತಲ್ಲ? ಈ ರೀತಿ ತಾ ಮೂರ್ಛಾ ಕಾಲ ಮೇ ಬಿ ಬ್ರಹ್ಮ ವಿದ್ಯಾ ಸಂಸ್ಕಾರ ಹೈ. ಇಲ್ಲಿ ಬತ್ತು ನೋಡಿ, ಬ್ರಹ್ಮ ವಿದ್ಯಾ ಸಂಸ್ಕಾರ ಹೈ ಅಂದ್ರೆ ಬ್ರಹ್ಮವಿದ್ಯೆ ಏನು ಮಾಡ್ಕೊಂಡಿದ್ದಿ ಅದರ ಸಂಸ್ಕಾರ ಐತಿ. ತಾಮೇ ಆರೂಢ ಚೇತನ ಸೇ, ಅದರಲ್ಲಿ ಆರೂಢವಾದ ಯಾವ ಚೈತನ್ಯದಿಂದ ಕಾರ್ಯಸಹಿತ ಅಜ್ಞಾನ ಲೇಶಕ ವಿಲಯ ಅಂದರೆ ನಾಶ ಹೋವೆ. ಆ ಸಂಸ್ಕಾರದಿಂದ ಆ ವಿದ್ಯಾಲೇಶ ನಾಶ ಆಕೈತಿ. और काष्ठ आरूढ़ अग्नि से तृणादिक का दाह होय के आपके व देहादि न्यायी ता संस्कार आरूढ़ चेतन से प्रपंच का विनाश होय के. ಇಲ್ಲಿ ಇದು ಗೊತ್ತಾತ ನಿಮಗೆ? काष्ठ आरूढ़ अग्नि से तृणादिक का दाह होय के आपके भी दाह की न्यायी ಅಂದ್ರೆ ಏನು ಅಂದರೆ, ಈಗ ಒಂದು ಕಟ್ಟಿಗೆ ಐತಿ, ಕಟ್ಟಿಗೆಗೆ ಉರಿ ಅಗ್ನಿ ಹತ್ತೈತಿ, ಹೌದಿಲ್ಲ? ಅಗ್ನಿ ಕಟ್ಟಿಗೆ ಒಲೆಯಾಗ ಹಾಕಿದ ಕಟ್ಟಿಗೆಗೆ ಅದು ಉರಿಲಕ್ಕೆ ಹತ್ತೈತಿ. ಆ ಬೆಂಕಿಯಿಂದ ಉರಿಯುತ್ತಿರುವ ಅಗ್ನಿ ಅದು ಏನು ಮಾಡ್ತೈತಿ ಅಂದ್ರೆ, ಅದು ಮಗ್ಗಲಿದ್ದಂಥ ಹುಲ್ಲಾಗಲಿ ಕಟ್ಟಿಗೆ ಆಗಲಿ ಅರಿವಿ ಏನು ಇದ್ದ ವಸ್ತುಗಳನ್ನು ಅದರ ಹತ್ತಿರ ಇದ್ದದ್ದನ್ನು ನಾಶ ಮಾಡ್ತೈತೆ. ಅದು ಯಾವುದು? ಆ ಬೆಂಕಿ. ಅದು ಮತ್ತೊಂದು ಪದಾರ್ಥಗಳನ್ನು ಸುಟ್ಟು ಬಿಡ್ತೈತಿ. ಅಲ್ಲದನ್ನು ತಾ ಎದರಾಗೈತಿ.
ಯಾ ಕಟ್ಟಿಗೆಯಾಗ ಐತಿ ಅದನ್ನು ಸುಡ್ತೈತಿ, ಇಲ್ಲ ಇನ್ನೊಂದನ್ನು ಸುಡ್ತೈತೆ, ತಾನು ಮತ್ತು ನಾ ಇದ್ದದ್ದು ಅದನ್ನು ಸುಡ್ತೈತಿ. ಹಿಂಗೆ ಹಾಂ. ಆಮೇಲೆ ಹೋಗಿ ಆಪ್ಕೆ ಬಿ दाहकी न्यायी ಅಂದ್ರೆ ता संस्कार आरूढ़ चेतन से प्रपंच का विनाश होय के ಆ ಆರೂಢ ಚೇತನದಿಂದ ಪ್ರಪಂಚದ ನಾಶ ಆಗಿ आप ज्ञान के संस्कार का भी ನಾಶ ಹೋವೆ, ತಾನು ನಾಶ ಆಗಿಬಿಡ್ತದೆ. ಇನ್ನೊಂದನ್ನು ಎಲ್ಲ ನಾಶ ಮಾಡ್ತೈತೆ, ಅದನ್ನು ನಾಶ ಮಾಡಿ ಕಡೆಗೆ ತಾನು ನಾಶ ಆಗ್ತದೆ. ಬೆಂಕಿ ಉದಾಹರಣೆ ಗೊತ್ತಾಗ್ತಲ್ಲ, ಹಾಂ ಹಂಗೆ ಅದಕ್ಕೆ ಒಂದು ಉದಾಹರಣೆನೂ ಏನಪ್ಪ ಅಂದ್ರೆ, ಅದಕ್ಕೆ ಒಂದು ನಮ್ಮ ಕನ್ನಡದಲ್ಲಿ ಹುಟ್ಟದಿಹ ತಾಯಿಯೊಳು ಹುಟ್ಟಿದನು ಮಗನೊಬ್ಬ, ಹುಟ್ಟ ತಾಯಿಯ ತಾ ಕೊಂದ, ಹುಟ್ಟದೆ ಹೋದ ಸರ್ವಜ್ಞನ ಮಾತೈತೆ ಅದು. ಹಿಂಗಂದ್ರೆ ಏನು ಗೊತ್ತಾ? ಐ ಡೋಂಟ್ ನೋ. ಅಂದರೆ ಹುಟ್ಟದಿಹ ತಾಯಿಯೊಳು ಹುಟ್ಟಿದನು ಮಗನೊಬ್ಬ ಅಂದ್ರೆ ಏನು? ಹುಟ್ಟ ತಾಯಿ ತಾ ಕೊಂದ ಅಂದ್ರೆ ಏನು? ಹುಟ್ಟದೆ ಹೋದ ಅಂದ್ರೆ ಹಿಂಗೆ ಎಲ್ಲ ಅಂದ್ರೆ ಏನಂದ್ರೆ, ಹುಟ್ಟದಿಯ ತಾಯಿಯೊಳು ಹುಟ್ಟಿದನು ಮಗನೊಬ್ಬ ಹಿಂಗಂದ್ರೆ ಏನು? ಹುಟ್ಟದಿಯ ತಾಯಿ ಸರ್ವಜ್ಞನ ವಚನ ಐತಿದೆ. ಹುಟ್ಟದಿಯ ತಾಯಿಯೊಳು ಹುಟ್ಟಿದನು ಮಗನೊಬ್ಬ ಅಂದ್ರೆ, ಹುಟ್ಟದಿಹ ತಾಯಿ ಅಂದರೆ ಅಜ್ಞಾನ. ಹುಟ್ಟದಿಯ ತಾಯಿ ಅಂದ್ರೆ ಅಜ್ಞಾನ ಯಾಕತ್ತೀರಿ ಅಂದ್ರೆ, ಯಾಕಂದ್ರೆ ನೀವು ಅತಿರತ್ತೀವಿ ಮತ್ತೆ ಮಾಡೋದು ಅಂದ್ರೆ ಅಜ್ಞಾನ ಅನಾದಿ ಐತಿ, ಹುಟ್ಟಿಲ್ಲದು. ಅಜ್ಞಾನ ಹುಟ್ಟಿಲ್ಲ, ಅದು ಅನಾದಿ ಐತಿ. ಆದ್ದರಿಂದ ಹುಟ್ಟದಿಹ ತಾಯಿ ಅಂತ ಹೇಳ್ತಾ ಅದಕ್ಕೆ ಅಜ್ಞಾನಕ್ಕೆ. ಹೌದಾ? ಹುಟ್ಟದಿಹ ತಾಯಿಯೊಳು ಹುಟ್ಟಿದನು ಮಗನೊಬ್ಬ. ಹುಟ್ಟಿದ ಮಗ ಯಾರು? ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನ. ಈ ವೃತ್ತಿರೂಪ ಅಹಂ ಬ್ರಹ್ಮಾಸ್ಮಿ ಅಂತ ಏನು ವೃತ್ತಿರೂಪ ಜ್ಞಾನ ಐತಿಲ್ಲ, ಅದು ಅಜ್ಞಾನದ ಕಾರ್ಯ ಐತಿ ಅದು. ಆದ್ದರಿಂದ ಹುಟ್ಟದಿಹ ತಾಯಿಯೊಳು ಅಂದ್ರೆ ಹುಟ್ಟಲಾರ್ದ ಅನಾದಿ ಆಗಲ್ಪಟ್ಟಂಥ ಆ ಅಜ್ಞಾನದಿಂದ ಅಹಂ ಬ್ರಹ್ಮಾಸ್ಮಿ ಅನ್ನುವ ಜ್ಞಾನ ಹುಟ್ಟೈತಿ. ಹೌದಾ? ಹುಟ್ಟಿದನು ಮಗನೊಬ್ಬ, ಹುಟ್ಟಿ ತಾಯಿಯ ಕೊಂದ. ಯಾವ ಹುಟ್ಟಿದ ಮೇಲೆ ತನ್ನ ತಾಯಿ ಏನಿದ್ದಳಲ್ಲ ಆಕೆನ ಕೊಂದೆವು ಅಂದ್ರೆ ಏನು? ಆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಅದಕ್ಕೆ ಮೂಲ ಕಾರಣ ಅಜ್ಞಾನವೇ ಐತಿ ಕರೆ, ಆದರೂ ಉದಯ ಆದ ಮೇಲೆ ಅದನ್ನು ಸುಡ್ತೈತಿ. ಈಗ ಬೆಂಕಿ ಅದಕ್ಕೆ ಉದಾಹರಣೆ ಅಂದ್ರೆ, ಬೆಂಕಿ ಉದಯ ಆಗಬೇಕಾದ್ರೆ, ಹುಟ್ಟಬೇಕಾದ್ರೆ 2 ಕಟ್ಗೆ ತೊಗೊಂಡು ಅವಕ್ಕೆ ಗಸ ತಿಕ್ಕಬೇಕು. 2 ಕಟ್ಗೆ ಅವು ತೊಗೊಂಡು ಗಸ್ ಅಂತೇಳಿ ಮಸಿಬೇಕು, 2 ತಿಕ್ಕಬೇಕು. 2 ತಿಕ್ಕಿದಾಗ ಅಲ್ಲಿ ಬೆಂಕಿ ಉತ್ಪನ್ನ ಆಕೈತೆ ಇಲ್ಲ? ಆಕೈತಿ. ಆ ಉತ್ಪನ್ನವಾದ ಬೆಂಕಿ ಅದರಿಂದ ಹುಟ್ಟುತ್ತೆ. ಆ 2 ಕಟ್ಗೆಯಿಂದ ಹುಟ್ಟೈತೆ ಅದು. ಆ ಕಟ್ಗೆಯಿಂದ ಹುಟ್ಟೈತೆ ಅದು. ಆದರೆ ಮಾಡ್ತೈತೇನು? ಆ ಕಟ್ಟಿಗೆಯನ್ನು ನಾಶ ಮಾಡ್ತೈತಿ. ಅದರಿಂದ ಹುಟ್ಟೈತಿ ಅದನ್ನು ನಾಶ ಮಾಡ್ತೈತಿ. ಹಂಗೆ ಹುಟ್ಟ ತಾಯಿಯ ಕೊಂದ ಅಂದ್ರೆ ಅಜ್ಞಾನದಿಂದನ ಹುಟ್ಟೈತಿ ಅಹಂ ಬ್ರಹ್ಮಾಸ್ಮಿ ಜ್ಞಾನ, ಅಜ್ಞಾನವನ್ನು ನಾಶ ಮಾಡ್ತೈತಿ. ಆಮೇಲೆ ಹುಟ್ಟದೇ ಹೋದ ಸರ್ವಜ್ಞ ಅಂದ್ರೆ ಮತ್ತೆ ತಿರುಗಿ ಹುಡ್ತಾನೆ ನೀವು ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆದಮೇಲೆ ಕಲಾಸ್ ಮತ್ತೊಮ್ಮೆ ಹುಟ್ಟಂಗೆ ಇಲ್ಲ ಅದು. ಆಯ್ತು, ಆ ಕಡೆ ಎಂಡ್ ಹಿಂಗೈತೆ ಅದು. ಆ ರೀತಿ ಆಕೈತೆ ಅಂತ ಈ ಜ್ಞಾನ ಆದವನ ಕತೆ ಇದು. ता संस्कार आरूढ़ चेतन से प्रपंच का विलय नाश होवे, आप ज्ञान के संस्कार का भी विनाश होवे है. पीछे असंग शुद्ध सच्चिदानंद स्वयं प्रकाश अपना आप ब्रह्म अवशेष रहता है. ಅಂದರೆ ಅದಕ್ಕೆ ಸ್ವಪರ ನಿರ್ವಾಹಕನು ಅಂತಾರೆ. ಅಂದರೆ ಇದು
ಇನ್ನೊಂದು ಬೆಂಕಿ ತನ್ನ ಇನ್ನೊಂದನ್ನು ನಾಶ ಮಾಡ್ತೈತೆ, ತಾನೂ ನಾಶ ಆಗಿ ಹೋಗ್ತೈತಿ. ಹಿಂಗೆ ಆ ರೀತಿ ಅಹಂ ಬ್ರಹ್ಮಾಸ್ಮಿ ಜ್ಞಾನವು ಕೂಡ ಈ ಅನಾತ್ಮವಾದ ದೇಹಾದಿ ಪ್ರಪಂಚವನ್ನೆಲ್ಲ ನಾಶ ಮಾಡಿ ತಾನು ನಾಶ ಆಗಿಬಿಡ್ತೈತಿ. ಆದ್ದರಿಂದ ಇಲ್ಲಿ ಆಮೇಲೆ ಮತ್ತು ಎಲ್ಲ ಹೋತು ಅಂದ್ರೆ ಅಜ್ಞಾನದ ಕಾರ್ಯ ಹೋಯಿತು, ಅಹಂ ಬ್ರಹ್ಮಸ್ಮಿ ಜ್ಞಾನನೂ ಹೋಯ್ತು, ಮತ್ತು ಎಲ್ಲ ಹೋಗೇ ಬಿಡ್ತಲ್ಲ, ಶೂನ್ಯ ಉಳಿತೇನು ಅಂತ ಕೇಳಿದರೆ ಎಲ್ಲ ಆಸೆಯಾಗಿ ಹೋಯ್ತು ಅಂದ ಮೇಲೆ ಮತ್ತೇನು ಉಳಿಯಲಿಲ್ಲ ಅಂದಂಗೆ. ಅದಕ್ಕೆ ಅವರು ಹೇಳ್ತಾರೆ ಪೀಛೆ असंग शुद्ध सच्चिदानंद स्वप्रकाश ಅಂದ್ರೆ अपना आप ಬ್ರಹ್ಮ, ನಮ್ಮ ಸ್ವರೂಪವಾದಂಥ ಆ ಬ್ರಹ್ಮ ಅಸಂಗವಾದದ್ದು, ಶುದ್ಧವಾದದ್ದು, ಸಚ್ಚಿದಾನಂದವಾದದ್ದು, ಸ್ವಯಂ ಪ್ರಕಾಶವಾದದ್ದು ನಮ್ಮ ಆತ್ಮಸ್ವರೂಪವಾದ ಬ್ರಹ್ಮ ಅದು ಅವಶೇಷ ರಹಿತ ಹೈ, ಅವಶೇಷ ಉಳಿತೈತೆ, ಅದು ಒಂದ ಉಳಿತೈತೆ. ಮೊದಲು ಒಂದ ಇತ್ತು, ಇದು ನಡು ಬಂದದ್ದನ್ನೆಲ್ಲ ಸುಟ್ಟು ಮುಗಿಸ್ತು, ಮತ್ತು ತಾನೇ ಒಂದ ಉಳೀತು. ಹೇ ಇತಿ ಶ್ರೀ ವಿಚಾರ ಚಂದ್ರೋದಯ ಜೀವನ್ಮುಕ್ತಿ ವಿದೇಹ ಮುಕ್ತಿ ವರ್ಣನ ಚತುರ್ದಶ ಕಲಾ ಸಮಾಪ್ತ. ಮಹಾದೇವ್ ಈಗ ಇದೊಂದಾಯ್ತು ಮುಗಿಸ್ಬಿಡೋಣ. ಹಾಂ ಸೀಟಿ ಊದೇ ಬಿಟ್ರೆ